ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮಲಾನಶ್ರೀರಮೃತವಿಶದೈರಂಶ ವಿಪ್ಲಾವಯನ್ ಮಾಮಾವಿರ್ಭುಯಾದನಗ ಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮನವನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸ್ವರೂರಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 124ನೆಯ ಪ್ರವಚನ. ಕೃಷ್ಣ ಧರ್ಮರಾಜನಿಗೆ ಹೇಳಿದ ಧರ್ಮಚಿಂತನೆ, ವೈಷ್ಣವ ಧರ್ಮಚಿಂತನೆ, ವಿಶೇಷವಾಗಿ ಅನೇಕ ಆಚರಣೆಗಳ ಬಗ್ಗೆ ಸಾಮಾಜಿಕವಾಗಿ ಮೌಲ್ಯಯುತವಾಗಿ ಅದರಲ್ಲಿಯೂ ಬೆಂಕಿಯನ್ನು ಹೇಗೆ ನೋಡಬೇಕು ಎನ್ನುವುದನ್ನು ಹೇಳುತ್ತಾ ಮಗದೊಂದು ಮುಖದಿಂದ ಹೇಳುತ್ತಾನೆ, ಅದರ ಸ್ಪರ್ಶ ಕೂಡದು ಅಂತ. ಯಾವಾಗ? ಮಲಮೂತ್ರ ಪುರೀಶಸ್ತು ನ ಸ್ಪೃಶೇತ್ ವನ್ನಿಂ ಆತ್ಮವಾನ್. ಹುಚ್ಚೊಯ್ದವ ಇನ್ನು ಮಡಿಯಾಗಿಲ್ಲ, ಕೈಕಾಲು ತೊಳಿಲಿಲ್ಲ, ಹಾಗೆ ಮಲವಿಸರ್ಜನೆ ಮಾಡಿದವ ಅವನು. ಇಂಥ ಸಂದರ್ಭ ಇರುತ್ತಾ ಅಂತ ಕೇಳಬೇಡಿ. ಯಾವುದನ್ನು ನಾನು ಗಮನಿಸ್ತಾ ಬಂದಿದ್ದೇನೆ ಲೋಕದಲ್ಲಿ, ಯಾವುದನ್ನು ವ್ಯಾಸರು ಪ್ರತಿಬಂಧಿಸ್ತಾರೋ ಅದನ್ನೇ ನಡೆಸ್ತಾರೆ ಜನ. ಹೇಗೆ ಎಂದು ನೀವು ಕೇಳಬಹುದು. ಹೇಳುತ್ತೇನೆ. ಮನೆ ಅಲ್ಲಿ ಹಳ್ಳಿಯೇ ಇರಲಿ, ಇವತ್ತಿನ ಮನೆ ಅಂತ ತಿಳ್ಕೊಳ್ಬೇಕಾಗಿಲ್ಲ ನೀವು. ಮನೆಯಲ್ಲಿ ಬಾತ್ರೂಮಲ್ಲಿ ಬೆಂದ್ರಗಟ್ಟೆ ಕರೆಯುದು. ಅಂದ್ರೆ ಬಾತ್ರೂಮಲ್ಲಿ ಬಿಸಿ ನೀರಿಗೆ ಅವಕಾಶ ಇದೆ ಮಾಡಲಿಕ್ಕೆ 100. ಏನ್ ಮಾಡ್ತಾನೆ ಅಂದ್ರೆ ಉಚ್ಚಲಿಕ್ಕೆ ಹೋದವನೇ ಕೈಯಲ್ಲಿ ಕೊಳ್ಳಿ ದುಡ್ತಾನೆ. ಗಮ್ಮತ್ ಕೇಳಿ. ಹಾಗೆ ಮಲವಿಸರ್ಜನೆ ಮಾಡಿ ಬಂದವನೇ ಬೆಂಕಿಯನ್ನು ದೊಡ್ಡ ಮಾಡ್ತಾನೆ. ಕೈಕಾಲು ತೊಳೆದ ನಂತರ ಆಯ್ತೆಲ್ಲ. ನಾವು ಧರ್ಮಶಾಸ್ತ್ರವನ್ನು ಪ್ರಶ್ನಿಸುವಂತಿಲ್ಲ, ಬಹಳ ಕಷ್ಟ. ಯಾಕೆಂದ್ರೆ ಮೂತ್ರ ಮಾಡುವುದು ಎಲ್ಲಿಯೋ ಅಂದ್ರೆ ಯಾವುದೋ ಅಂಗಗಳಿಂದ, ಮಲವಿಸರ್ಜನೆ ಆಗುವುದು ಹೇಗೋ. ಕೈಯಲ್ಲಿ ಏನಾಯ್ತು ನಿಮಗೆ? ಕೈಯಲ್ಲಿ ಬೆಂಕಿ ಕೊಳ್ಳಿ ದೂಡಿ ದೊಡ್ಡದು ಮಾಡಿ ಬಿಸಿನೀರು ಸ್ನಾನ ಮಾಡ್ಲಿಕ್ಕೆ ಹೊರಟಾಗ ಹೇಳುತ್ತಿದ್ದು ಕತೆ. ಮಾಡಿದ್ರೆ ಏನಾಯ್ತು? ಹಂಡೆಯಲ್ಲಿ ಹಿಂದೆ ಎಲ್ಲ ದೊಡ್ಡ ಗಾತ್ರದಲ್ಲಿ ಹೋಟೆಲ್ಗಳಲ್ಲೆಲ್ಲ ಹೊರಗಿಂದ ಹಾಲು ಕಾಯಿಸುವ ಕತೆ ಡೈರಿಯಿಂದ ಬಂದು ಬೀಳುತ್ತದೆ. ಆ ಕಾಯಿಸುವ ಎಡಗೈಯಲ್ಲಿ ಸಟಕ ಆಗ್ತಾ ಇದ್ದಾನೆ, ಬಲಗೈಯಲ್ಲಿ ಬ್ರಷ್ ಮಾಡ್ತಾ ಇದ್ದಾನೆ ಹಾಲಿನತ್ತು. ಅದು ಎಲ್ಲಿ ಬೀಳುತ್ತೋ ಏನಾಗುತ್ತೋ ಯಾರಿಗೊತ್ತು. ಅದು ಯಾವ ಕೈಯೋ. ಮತ್ತೆ ಇಲ್ಲಿ ಮಾತಾಡುವಾಗ ಬಾಯಲ್ಲಿ ಬ್ರಷ್ ಅನ್ನು ಕಚ್ಚಿಕೊಳ್ತಾನೆ, ಈ ಕೈಯಲ್ಲಿ ತಗೊಂಡು ಗೊಟಾಯಿಸ್ತಾನೆ. ಮತ್ತೆ ಅದನ್ನು ಮೊದಲು ಹೇಳುತ್ತಾರೆ, ಬೆಂಕಿಯನ್ನು ನೀವು ಅಶುಚಿ ಹೊತ್ತಿನಲ್ಲಿ ಮುಟ್ಲಿಕ್ಕೇ ಇಲ್ಲ. ಈ ಕೈಕಾಲು ತೊಳೆಯುವುದು ಹೇಳಬಹುದು ನೀವಲ್ವಾ. ಮಲಮೂತ್ರ ವಿಸರ್ಜನೆ ಮಾಡಿದ, ಮೂತ್ರ ನಿಂತು ಮಾಡ್ತಾನೆ, ಇರ್ಲಿ ಕಾಲು ತೊಳಿ, ಅದು ಕೇಳೋರು ಕೇಳುದು. ಮೂತ್ರ ವಿಸರ್ಜನೆ ಮಾಡಿದರೆ ಖಾಲಿಯಾಗಿ ತೊಳಿದ್ರಿ, ಮಲ ವಿಸರ್ಜನೆ ಖಾಲಿಯಾಗಿ ತೊಳಿದ್ರಿ. ಏನು ವಿಚಿತ್ರ ಪ್ರಶ್ನೆ ಅಲ್ಲ. ಅದರಲ್ಲಿ ಹಿಂದೆಲ್ಲ ಕಾಡಿ ಹೋಗಿ ಮಾಡತಕ್ಕಂಥ ಕತೆ. ಇವತ್ತಿನಾಗಿ ಒಂದು ಗೋಡೆ ಕಟ್ಟಿ ಕೋಣೆ ಒಳಗೆ ಸೀದಾ ಹೋಗಿ ಹಿಂದೆ ಹಾಗೆ ಬರುವಂತೆ ಕೋಣೆ ಕಟ್ಟಿ ರೀತಿಯಲ್ಲಿ ಎಲ್ಲ ಕುದುರೆ ಲಾಯದಂತೆ ಎಲ್ಲ ಅಲ್ಲ. ಇದಕ್ಕೆಲ್ಲ ಅರ್ಥ ಆಗುವುದಿಲ್ಲ. ಇಲ್ಲೆಲ್ಲ ಗಂಧಲೆ ಪಕ್ಷೇಕರ ಅಂತ ನಾವು ಹೇಳಲಿಕ್ಕೆ ಬರುತ್ತಾ? ಕಾಲು ತೊಳೆಯುವುದರಲ್ಲಿ ಮಣ್ಣು ಹಾಕಿಕೊಂಡು ಮೃತ್ತಿಕಾ ಶೌಚ ಮಾಡಿಕೊಂಡು ಅಥವಾ ಸಾಬೂನೆ ಹಾಕಿಕೊಂಡು ಅಂತ ಹೇಳುವ ನೀವು. ಮಲಮೂತ್ರ ವಿಸರ್ಜನೆಯಲ್ಲಿ ಕಾಲು ತೊಳೆಯುವ ಪ್ರಮೇಯ ಎಲ್ಲಿ ಬರುತ್ತೆ? ಎಲ್ಲಿಯೂ ಕಾಳಿಗೆ ಬಿದ್ದಿರಬಹುದು, ಆಯ್ತಪ್ಪ. ಹೋದ ಕೋಣೆ ಸ್ವಚ್ಛ ಇಲ್ಲ, ಆಯ್ತಪ್ಪ. ಕೈ ತೊಳೆಯುವುದು ಯಾಕೆ? ಏನು ಮುಟ್ಟಿರ್ತಾನೆ, ಆಯ್ತಪ್ಪ. ಬಾಯಿ ಮುಕ್ಕಳಿಸುವುದು ಯಾಕೆ ಹೇಳಿ? ಪ್ರಶ್ನೆ ಮುಗಿದೋಯ್ತು, ಮುಂದೋಗುತ್ತೆ. ಮೂತ್ರ ವಿಸರ್ಜನೆ ಮಾಡಿದರೆ ಇಷ್ಟು ಬಾರಿ ಬಾಯಿ ಮುಕ್ಕಳಿಸಬೇಕು ಅಂತುಂಟು. ಬಾಯಿಯ ವಾಸನೆ ಹೋಗುವವರೆಗೆ ಅಂತ ಹೇಳಿದ್ರೆ ಸಿಕ್ಕಿ ಬೀಳ್ತೀರಿಲ್ಲ. ಯಾಕೆಂದ್ರೆ ಇದು ಬಾಯಿ ತೊಳಿಲಿಕ್ಕೆ ಹೇಳಿದ ಕಥೆಯಲ್ಲ, ದಂತಧಾವನ ವಿಷಯ ಅಲ್ಲ. ಮಲಮೂತ್ರ ವಿಸರ್ಗದಲ್ಲಿ ಗಂಡೂಷವು ಇಷ್ಟು ಸಂಖ್ಯೆಯಲ್ಲಿ ಅಂತ ಒಂದು ಕಡೆ ಹೇಳಿದ್ರೆ ನೀವು ಏನು ಕನ್ಫ್ಯೂಸ್ ಅಥವಾ ಸುಮ್ಮನೆ ಅಂತ ಹೇಳ್ಬೋದು. 16 ಕಡೆಯಲ್ಲಿ ವೇದವ್ಯಾಸರ ವಾಕ್ಯಗಳಲ್ಲಿ ನಾವು ಮಲಮೂತ್ರ ವಿಸರ್ಜನೆಯಲ್ಲಿ ಗಂಡೂಷದ ಲೆಕ್ಕವನ್ನು ನೋಡುತ್ತೇವೆ.
ಮೂತ್ರ ವಿಸರ್ಜನೆಯಲ್ಲಿ ಬಾಯಿ ಮುಕ್ಕಳಿಸುವಿಕೆಯಲ್ಲಿ 4 8 ಹೇಳಿದ್ದನ್ನು ತಪ್ಪಿಸ್ಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ ನಮ್ಮಲ್ಲಿ. ಅರ್ಥ ಆಗುವುದಿಲ್ಲ. ಹಲ್ಲು ತೊಳೆಯುವಾಗ ನೀವು ಹೇಳಿ ಎಷ್ಟು ಕಡಿಮೆ ಎಷ್ಟು ಹೆಚ್ಚು ಅಂತ. ಯಾಕೆಂದ್ರೆ ಬಾಯಲ್ಲಿದ್ದ ಎಲ್ಲ ವಾಸನೆ, ದುರ್ಗಂಧ, ಗಲೀಜು ಹಿಡಿದಿದ್ದು ಹುಳುಕೊಳ್ಳೆಲ್ಲ ಹೋಗುವೊಳಗೆ ಮಾಡುವ. ಮಲ ವಿಸರ್ಜನೆ ಮಾಡುವಾಗ, ಮೂತ್ರ ವಿಸರ್ಜನೆ ಮಾಡುವಾಗ ಗಂಡೂಷ ವಿಧಿಯಲ್ಲಿ ಏನ್ ಬೆಲೆ ಇದೆ? ಅದರಿಂದ ಧರ್ಮಶಾಸ್ತ್ರಗಳನ್ನು ಪ್ರಶ್ನಿಸಬೇಡಿ. ಸುಮ್ಮನೆ ವೈಜ್ಞಾನಿಕವಾಗಿ ಅಂತ ಹೇಳಿಕೊಂಡು ಬೊಗಳೆ ಹೊಡ್ಕೊಂಡು ಹೋಗುವುದ್ರಲ್ಲಿ ಅರ್ಥ ಇಲ್ಲ. ನಮಗೆ ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಅಂತ ಕೃಷ್ಣ ಹೇಳಿದ ಹಾಗೆ ಶಾಸ್ತ್ರ ಹೇಳಿದೆ ಮಾಡುವುದಷ್ಟೇ ಗೊತ್ತು, ಅದರ ಆಚೆಗೆ ಗೊತ್ತಿಲ್ಲ. ಲೆಕ್ಕಾಚಾರದಲ್ಲಿ ಗಂಡೂಷ ಮಾಡುವುದರಲ್ಲೇ ನಾವು ತತ್ಪರರು. ಯಾಕೆ ಹೇಳಿದ್ದಾರೆ ವೇದವ್ಯಾಸರು, ಏನು ಅರ್ಥ ಇರಬೇಕು, ನಮಗೆ ಗೊತ್ತಾಗಲಿಲ್ಲ. ಮೂತ್ರ ವಿಸರ್ಜನೆ ಮಾಡುವುದರಿಂದ ಬಾಯಿ ಮುಕ್ಕಳಿಸುವುದರಲ್ಲಿ ಏನು ಸಂಬಂಧ ಇದೆ ಎನ್ನುವುದನ್ನು ವೈಜ್ಞಾನಿಕವಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಅಲ್ಲಿಯ ವಾಸನೆ, ಬ್ಯಾಕ್ಟೀರಿಯಾಗಳು ಬಾಯೊಳಗೆ ಹೋಗ್ತವೆ ಹೇಳ್ತೀರಾ, ಅದು 4 ಸರ್ತಿ ಬಾಯಿ ಮುಕ್ಕಳಿಸಿದ ಏನು ಹೊರಗೆ ಹೋಗಬೇಕು? ಹಾಗಾದ್ರೆ ಮೂಗೆಲ್ಲ ತೊಳೆಯುವುದು ಬೇಡವಾ? ಮೈಯಲ್ಲೆಲ್ಲ ಆಗುದಿಲ್ವಾ? ಮಲವಿಸರ್ಜನೆ ಮಾಡುವಾಗ 8 ಸರ್ತಿಯಲ್ಲಿ ಏನು ಹೋಗುತ್ತೆ? ಹೇಗಾಗತ್ತೆ? ಊಟ ಮಾಡುವಾಗ ಹೇಳಿ ನೀವು ಇಷ್ಟು ಸರ್ತಿ ಗಂಡೂಷ ಮಾಡುವಾಗ ಸರಿಯಿಂದ. ಯಾಕೆಂದ್ರೆ ಊಟ ಮಾಡಿದ್ದರಿಂದ ಬಾಯಲ್ಲಿ ಹಿಡಿದದ್ದೆಲ್ಲ ಹೋಗ್ಲಿಕ್ಕೆ ಅಷ್ಟು ಬೇಕಾಗುತ್ತೆ ಮಿನಿಮಮ್ ಅಂತ. ಇನ್ನು ಹೋಗುವವರೆಗೆ ಮಾಡುವಂತ ಸರಿ, ಬೇಗನೆ ಹೋದ್ರೆ ನಿಲ್ಲಿಸಬೇಡಿ ಅಂತಲಿಲ್ವಾ ಸಂಶಯದಲ್ಲಿ. ಆದ್ರೆ ಇವೆಲ್ಲ ಬಹಳ ಕಷ್ಟ ಇದೆ. ಹೇಳಿಕೊಂಡು ಹೋಗುವುದು ನಾವು ಜನರನ್ನ ಅಲ್ಲಾಡಿಸಿ. ಶಾಸ್ತ್ರವಿಧಿ ವಿಸರ್ಜನೆ ಕಷ್ಟ ಅದಕ್ಕೆ ಹೇಳಿದ್ದು, ಮಾತುಗೆರೆ ಬಿಟ್ಟು ಮಾಡಿದವನಿಗೆ ಲೆಕ್ಕಾಚಾರದಲ್ಲಿ ತಪ್ಪಿದೆ ಅಂತ ಹೇಳುತ್ತೇವೆ ಅಂತ ಬರೀತಾನೆ. ಅದು ಅನ್ಕೊಂಡು ಫಲ ಕೊಡುದವನಲ್ಲ ಸ್ವಾಮಿ. ಬಹಳ ಶುದ್ಧವಾಗಿ ಹೇಳ್ತಾರೆ. ಮತ್ತೆ ಎಲ್ಲಿವರೆಗೆ ಯಾವತ್ತು ದಾರಿಯೇದ್ ವೇಗಂ ತಾವದ ಪ್ರಯತೋ ಭವೇತ್. ಇನ್ನೊಂದು ಮಾತಾಡ್ತಾನೆ, ಮಲಮೂತ್ರ ವಿಸರ್ಗ ಮಾಡಿದ ನಂತರ, ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಕೆಲವು ಗೆರೆ ಕೊಟ್ಟಿದ್ದೇನೆ, ಮಲಮೂತ್ರ ವಿಸರ್ಗ ಆದ ಬಳಿಕ ಕೈಕಾಲು ಮೋರೆ ತೊಳ್ಕೊಳ್ಳಿಕ್ಕೆ ತಡ ಮಾಡ್ಲಿಕ್ಕಿಲ್ಲ. ತಡ ಮಾಡಿದ್ರೆ ಇನ್ನೊಂದು ತಪ್ಪು. ಆದ ತಕ್ಷಣ ಕಾಲು ತೊಳಿಬೇಕು, ಆದ ತಕ್ಷಣ ಬಾಯಿ ಮುಕ್ಕಳಿಸ್ಬೇಕು, ಆದ ತಕ್ಷಣ ಕೈ ತೊಳಿಬೇಕು. ಇಲ್ಲಾದ್ರೆ ಡಿಲೇ ಮಾಡಿದ ತಕ್ಷಣ ಪಾಪಿ ಆಗ್ತಾನವ. ಏನೋ ಮಧ್ಯದಲ್ಲಿ ಬೇರೆ ಕೆಲಸ ಮಾಡ್ಲಿಕ್ಕೆ ಹೋದಾನು ಸಿಕ್ಕಿ ಬೀಳ್ತಾನವ ಅಂತ. ಅದರಿಂದ ಇಲ್ಲಿ ಹೇಳ್ತಾನೆ, ಮಲಮೂತ್ರಗಳ ವೇಗವನ್ನು, ವೇಗ ಅಂದ್ರೆ ಮೂತ್ರ ಬರ್ತದೆ ಅಂತ ಆಗಿದೆ ಆದ್ರೆ ಮಾಡ್ತಾ ಇಲ್ಲ, ಮಲ ಬರ್ತದೆ ಅಂತ ಆಗ್ತಾ ಇದೆ ಆದ್ರೆ ತರ್ಕೊಂಡಿದ್ದಾನೆ. ಯಾವುದೋ ಒಂದು ಉದ್ದೇಶ ಅವನಿಗೆ, ಏನೋ ಒಂದು ಯಾರೋ ಬರ್ಲಿಕ್ಕಿದ್ದಾರೋ, ಎಲ್ಲಿಯೋ ಹೋಗ್ಲಿಕ್ಕುಂಟೋ, ಯಾರ ಹತ್ರ ಮಾತಾಡ್ಲಿಕ್ಕುಂಟೋ, ಏನೋ ಕೊಡ್ಲಿಕ್ಕುಂಟೋ, ಏನೋ ಮಾಡ್ಲಿಕ್ಕುಂಟೋ, ಕೊನೆಗೆ ಪೂಜೆ ಪುನಸ್ಕಾರಗಳಲ್ಲೇ ಜಪತಪದಲ್ಲೇ ಇದ್ದಾನೆ ಅಂತ ತಿಳ್ಕೊಳ್ಳಿ. ಅನ್ಯಾಯ ಅಂದ್ರು. ಕೃಷ್ಣ ಹೇಳ್ತಾನೆ, ಮಲಮೂತ್ರಗಳ ವೇಗವನ್ನು ಧಾರಣೆ ಮಾಡುವುದು ತಪ್ಪು, ನಿಲ್ಲಿಸುವುದು ತಪ್ಪು. ಕಂಟ್ರೋಲ್ ಮಾಡಿಕೊಂಡು ಮಲಮೂತ್ರವನ್ನು ಹಿಡಿದಿಟ್ಟುಕೊಂಡು, ಬರುವಾಗ ಹಿಡಿದಿಟ್ಟುಕೊಂಡು ಡಿಲೇ ಮಾಡಿ ಇದಾದ್ರೆ ವೈದ್ಯಕೀಯವಾಗಿ ಸರಿ. ಯಾಕೆಂದ್ರೆ ಧಾರಣೆ ಹಾಗೆ ಮಾಡಿದ್ರೆ ಕಿಡ್ನಿ ಹಾಳಾಗ್ತದೆ, ಪೆಟ್ಟಾಗ್ತದೆ, ಜಾಮ್ ಆಗ್ತದೆ. ಮೂತ್ರ ಬರ್ತದೆ ಅಂದಾಗ ಮಾಡ್ಬೇಕು. ಅದು ಒಂದು ರೀತಿಯಿಂದ ಮಾನಸಿಕವಾಗಿ ಹೋದಿಡುವ, ಕೆಲವೊಮ್ಮೆ ಸಾಂಕ್ರಾಮಿಕ ಹೌದು. ಯಾರೊಬ್ಬ ಮಾಡಿದ್ ನೋಡಿ ಕೆಲವರಿಗೆ ಮೂತ್ರ ಬರುತ್ತೆ, ಇದೊಂದು ಸತ್ಯ. ಕೆಲವೊಮ್ಮೆ ಅದು ಸೈಕಾಲಜಿ. ಹಾಗೆ ಮಲ ಬರುವುದಿಲ್ಲ ಯಾರಾದ್ರೂ ಮಾಡ್ಲಿಕ್ಕೆ ಹೋಗಿ, ಅದು ಕೆಲವರಿಗೆ ವಾಂತಿ ಮಾಡೋದು ನೋಡಿ ವಾಂತಿ ಬರುವುದು ಹೌದು, ಇಲ್ಲ ಅಲ್ಲ. ಆದ್ರೆ ಇಲ್ಲಿ ಹೇಳಿದ ಮಲಮೂತ್ರಗಳ ವೇಗವನ್ನು ಕಟ್ಟಿಕೊಳ್ಳಿಕ್ಕಿಲ್ಲ, ಇದು ಕಷ್ಟ. ಯಾಕೆಂದ್ರೆ ಕೆಲವೊಮ್ಮೆ ಆಹಾರದ ವಿಪರಿಣಾಮ ಆದ್ರೆ, ದೀರ್ಘಕಾಲದ ಜಪ ಪೂಜೆಗಳಾದ್ರೆ, ನಡುವೆ ಅವನಿಗೆ ಮೂತ್ರ ಬಂದಂತೆ ಮಲ ಬಂದಂತಾದ್ರೆ ಅವನು ಹೋಗಿ ಮಾಡಿ ಬರಬೇಕೆ, ಇಲ್ಲ ತಪ್ಪಾಗತ್ತೆ, ಅನ್ಯಾಯ ಅಂತಾರೆ. ಏಜ್ ಫಾಲ್ಟ್ ಅಲ್ಲಿ ಆಗ್ತದೆ, ರೋಗದ ವಿಷಯದಲ್ಲಿ ಆಗತ್ತೆ, ಮುದುಕರಿಗೆ ಆಗ್ತದೆ, ಮಕ್ಕಳಿಗೂ ಆಗ್ತದೆ. ಮಕ್ಕಳು ನೋಡಿ, ಮಕ್ಕಳು ಮೂತ್ರ ಮಲ ಬರುವಾಗ ಹೇಳುತ್ತಾರ, ಇದ್ದಲ್ಲೇ ಮಾಡಿಬಿಡುವುದಿಲ್ವಾ? ಗೊತ್ತಿರುವುದಿಲ್ಲ. ಕೆಲವೊಮ್ಮೆ ವಿದೌಟ್ ನೋಟಿಸ್ ಅಂಥದ್ದು ರೋಗಗಳು ಇರ್ತವೆ ಕೆಲವರಿಗೆ. ಆದರೆ ಇಲ್ಲಿ ಪ್ರಧಾನವಾಗಿ ಹೇಳಿದ, ನಮ್ಮ ದೇಹದ ಸೌಕರ್ಯಕ್ಕಾಗಿ ಹೇಳಿದ ನೋಡಿ, ಸಾಧನೆ ಮಾಡಬೇಕು ಅಂದಾಗ ಬಂಧನ ಇದೆ, ಮೂಲ ಬಂಧ ಅಂತ ಇದೆ. ಅದಕ್ಕೆ ಬೇಕಾಗಿರತಕ್ಕಂತಹ ಜಾಲಂಧರ ಬಂಧಾದಿಗಳ ಯೋಗದ, ಹಠಯೋಗದ ವ್ಯವಸ್ಥೆಗಳೆಲ್ಲ, ಅದಕ್ಕೆ ಮುದ್ರೆಗಳೆಲ್ಲ ಇವೆ. ದೇಹದಲ್ಲಿ ಕೂತ್ಕೊಳ್ಳಿಕ್ಕೆ ಅದು ವಜ್ರಾಸನ ಎಲ್ಲ ಅದಕ್ಕೆ ಹೇಳಲ್ಪಟ್ಟದ್ದು ನಿಜವಾಗಿ. ಆದರೂ ಇವರು ಹೇಳುತ್ತಾರೆ, ಮಲಮೂತ್ರಗಳ ವೇಗವನ್ನು ತಡ್ಕೊಳ್ಳುವ ಯಾವ ಇದ್ದಾನೆ ಅವನು ಅಷ್ಟೊತ್ತು ಅಶುಚಿ ಅಂತಲೇ ಅರ್ಥ ಅಂದು ಡಿಕ್ಲೇರ್ ಮಾಡಿಬಿಟ್ರಿ. ಈಗ ಮೂತ್ರ ಬರ್ತಾ ಇದ್ರೆ ಮೂತ್ರ ಮಾಡಿವ, ಮತ್ತೇನಾದ್ರು ಮಾಡಿ ಕೈಕಾಲ್ತು. ಅಂದ ದೇವಸ್ಥಾನದ ಹೊರಗೆ, ದೊಡ್ಡ ದೊಡ್ಡ ಧಾರ್ಮಿಕ ಕ್ಷೇತ್ರಗಳ ಹೊರಗೆ ಎಲ್ಲ ಅದಕ್ಕೆ ಬೇಕಾದಂಥ ಶೌಚಾಲಯಗಳು ಮೊದಲನೇ ರೆಡಿ ಮಾಡಿ ಇಡೋದವ್ರು. ಎಲ್ಲ ಮುಗಿಸಿಕೊಂಡು ಹೋಗಿ ಶುದ್ಧರಾಗಿ ಬನ್ನಿ. ಮತ್ತು ಒಳಗೋದ ತಕ್ಷಣ ಎಲ್ಲಿಯೋ ಮಲಮೂತ್ರ ಬರ್ತದೆ ಅಂತ ಆದ್ರೆ ಓಡಾಡಿಕೊಂಡು ಓಡಾಡುವುದು ಬೇಡ, ತೊಂದರೆ ಪಡಬಾರದು, ಅದು ಅರಿಬಿಡಿಕೊಳ್ಳಬಾರದು. ಇದೆಲ್ಲ ಹಿಂದಿನವರು ಗಮನಿಸಿದ ಬಗೆಗಳು. ಅದನ್ನು ಕೃಷ್ಣ ಬಹಳ, ಅಂದ್ರೆ ನನಗೆ ಮಹಾಭಾರತದಲ್ಲಿ ಈ ನಮೂನೆಯಲ್ಲಿ ಬಳಸುವ ರೀತಿ ಕೃಷ್ಣನ ಧರ್ಮ ಬಹಳ ಚೆನ್ನಾಗಿದೆ. ನಾನು ಈ ಮಾತುಗಳಿಗೆಲ್ಲ ಮುಂದೆ ಉತ್ತರ ಕೊಡುತ್ತೇನೆ.
ಅಂದ್ರೆ ಯಾಕೆ ಬಂತು, ಎಲ್ಲಿ ಬಂತು ಎನ್ನುವುದನ್ನು ಮುಂದಿನ ಪ್ರಶ್ನೆಯಲ್ಲಿ ಹೇಳುತ್ತೇನೆ ಧರ್ಮರಾಜ ಬಂದಾಗ. ಇನ್ನು ಒಂದು ಅಗ್ನಿಯ ಸುದ್ದಿಯನ್ನು ಬಹಳ ಚೆನ್ನಾಗಿ ಹೇಳ್ತಾನೆ, ತುಂಬಾ ಖುಷಿಯಲ್ಲಿ. ಎಲ್ಲರೂ ಮಾಡಬೇಕಾದ ಕಥೆ ಇದು. ಪಚನ ಅಗ್ನಿಂ ನಗರಣ್ಯೇಯಾತ್ ಪರವೇಶ್ಮನಿ ಜಾತುಚಿತ್. ಅಡುಗೆಗೋಸ್ಕರ ಬೆಂಕಿಯನ್ನು ಬೇರೆ ಮನೆಯಿಂದ ತರಬೇಡ. ಬ್ಯೂಟಿಫುಲ್ ಕಾನ್ಸೆಪ್ಟ್. ಇನ್ನೊಬ್ಬರ ಮನೆಯಿಂದ ಬೆಂಕಿಯನ್ನು ತರಬಾರದು. ಈಗ ಬೆಂಕಿ ತರುವುದಿಲ್ಲ, ಬೆಂಕಿ ಪೆಟ್ಟಿಗೆ ತರುವುದು ಹೇಳ್ಬೋದು, ಅದು ತಪ್ಪೇ ಆ ಲೆಕ್ಕದಲ್ಲಿ ಇರಲಿ. ಕೃಷ್ಣ ಹೇಳುತ್ತಾನೆ, ಊಟಕ್ಕಾಗಿ ಮನೆ ಅಡುಗೆಗಾಗಿ ಮಗದೊಂದು ಕಡೆಯಿಂದ ತರಲಿಕ್ಕಿಲ್ಲ. ಈ ಅಡುಗೆಗೆ ಊಟಕ್ಕಾಗಿ ಎನ್ನುವುದರಲ್ಲಿ ಆರತಿಯ ದೀಪವನ್ನು ತರಲಿಕ್ಕೆ ಉಂಟು ಎನ್ನುವ ಮಾತು ಬೇರೆ ಪುರಾಣದಲ್ಲಿ ಬಂದಿದೆ, ಉಪಯೋಗಿಸುವ ರೀತಿ ಹೇಗೆ ಅಂತ. ಮಗದೊಬ್ಬರ ಮನೆಯಿಂದ ತರಬೇಡ, ತಂದ್ರೆ ಏನಾಗುತ್ತೆ ಗೊತ್ತಾ ಹೇಳ್ತಾನೆ, ನೀನು ಆ ಅಡುಗೆಯನ್ನು ಇನ್ನೊಬ್ಬರ ಮನೆಯ ಬೆಂಕಿಯನ್ನು ತಂದು ನೀನು ಅಡುಗೆ ಎಲ್ಲ, ಕೆಲವರೆಲ್ಲ ಉಪ್ಪು ತರೋದುಂಟು, ಹೆಚ್ಚು ಕಡೆಯಲ್ಲೆಲ್ಲ ನಾನು ಕೇಳಿದ್ದೇನೆ ಕಾಫಿ ಹುಡಿ ತರೋದು, ಚಹಾ ಹುಡಿ ತರೋದು, ಬಹಳ ಕಡೆಯಲ್ಲಿ ಕೇಳಿದ್ದೇನೆ ನಾನು. ಅದೊಂದು ಗೌತಮನ ಕಥೆಯಲ್ಲಿ ಸಾಸಿವೆ ಕಾಳುವುದುಂಟಲ್ಲ ಹಾಗೆ. ಇರ್ಲಿ, ಉಪ್ಪು ಸಕ್ಕರೆ ಚಾವಡಿ ಕಾವಡಿ ಕಾವಿ ಹುಡಿ ಇದು ತರುವುದನ್ನು ಬಹಳ ಕಡೆಯಲ್ಲಿ ಕಾಣುತ್ತೇವೆ. ಬೆಂಕಿ ತರುವುದು ಇತ್ತು ಹಿಂದೆ, ತರಬೇಡಿ ಅಂದ ಕೃಷ್ಣ. ತಂದ್ರೆ ತಸ್ಯೈವ ಗಮ್ಮತ್ತು ಕೇಳಿದೆ, ಶುಭಸ್ಯಾರ್ಧಂ ಅಗ್ನಿದಸ್ಯ ಭವೇಂದ್ರಪ್ಪ. ಅವ ಏನು ಒಳ್ಳೆ ಕೆಲಸ ಮಾಡ್ತಾನೆ, ಆ ಬೆಂಕಿಯಲ್ಲಿ ಒಳಗೋಗಿ ಅಡುಗೆ ಮಾಡ್ತಾನೆ, 10 ಜನರು ಊಟ ಹಾಕ್ತಾನೆ, ಅತಿಥಿಗಳ ಸತ್ಕಾರ ಮಾಡ್ತಾನೆ, ಇನ್ನೇನು ಕಾರ್ಯಕ್ರಮದಲ್ಲಿ ನಡೀತದೆ ಅಂತ ಇಟ್ಕೊಳ್ಳುವ. ಅವ ಮಾಡಿದ ಒಳ್ಳೆ ಕೆಲಸದ ಪೂರ ಅರ್ಧ ಫಲ ಅವನಿಗೆ ಸಿಗುತ್ತದೆ ಬೆಂಕಿ ಒಟ್ಟು. ಅಗ್ನಿದಾನ ಏನು ದೊಡ್ಡ ಸಂಗತಿ ನೋಡಿ. ಆದರೆ ಮತ್ತೊಬ್ಬರ ಮನೆಯಿಂದ ತಂದ್ರೆ ಈ ಮನೆಯಲ್ಲಿ ಮಾಡಿರತಕ್ಕ ಒಳ್ಳೆಯ ಕೆಲಸದ ಅರ್ಧ ಪಾಲು. ಅವ ಕೆಟ್ಟದ್ದು ಮಾಡಿದ್ರೆ ಬರುವುದಿಲ್ಲ, ಮಾಡಿದ್ದೆಲ್ಲ ಬರುವುದೇ ಕೇಳಬೇಡಿ, ಅರ್ಧ ಅಂತಲ್ಲ. ಶುಭಸ್ಯ ಅರ್ಧಂ ಅಂತಾನೆ ಕೃಷ್ಣ ನೋಡಿ. ಒಳಿತು ಮಾಡಿದ್ದರ ಪುಣ್ಯ ಹೋಗ್ತದೆ, ಕೆಟ್ಟದ್ದು ಮಾಡಿದ್ದರ ಪಾಪ ಬರುವುದಿಲ್ಲ. ಅದಕ್ಕಾಗಿ ಮತ್ತೊಬ್ಬರ ಮನೆಯಿಂದ ತರಬೇಡಿ ಅಂದ. ಮತ್ತೆ ಬೆಂಕಿ ಆರಿ ಹೋದ್ರೆ ಮಾಡುವುದೇನು ಗತಿ ಹೇಳುವ, ಉತ್ತರ ಕೊಡ್ತಾರೆ ಕೃಷ್ಣನ ಗಮ್ಮತ್ತು. ಉತ್ತರ ಕೇಳೋಣ ನಾವು ಏನ್ ಹೇಳ್ತಾರ, ಅದಕ್ಕೇನು ಮೊದಲು ಹೇಳ್ತಾನೆ, ಜಾಗ್ರತೆ ಅಂತಾನೆ. ತಸ್ಮಾತ್ ಗೃಹಗತಿಂ ವನ್ನಿಂ ಪ್ರಕುರ್ಯಾದ್ ಅವಿನಾಶಿತಂ. ಮನೆಯಲ್ಲಿರತಕ್ಕ ಬೆಂಕಿಯನ್ನು ಆದಷ್ಟು ನಂದದಂತೆ ನೋಡಿಕೊಳ್ಳಿ. ನೋಡಿ, ಈಗ ನಂದದ ದೀಪ ಮನೆಯಲ್ಲಿ ಇರಬೇಕೆನ್ನುವುದಕ್ಕೆ ಕೃಷ್ಣನ ಗೆರೆ. ಎಷ್ಟೋ ಜನ ನಾನು ದೀಪದ ಬಗ್ಗೆ ಮಾತಾಡಿದಾಗ, ದೀಪವ್ರತವೂ ಮಾತಾಡಿದ್ದೇನೆ, ಬೇರೆ ಕಡೆಯೂ ಕೊಟ್ಟಿದ್ದೇನೆ, ಉಪಚಾರಗಳಲ್ಲಿಯೂ ದೀಪದ ಬಗ್ಗೆ ಮಾತಾಡಿದ್ದೇನೆ. ಪ್ರಮಾಣಗಳ ಆಧಾರದಲ್ಲೇ ಮಾತಾಡುದು, ನಾನೇನು ಸುಮ್ಮನೆ ಹೇಳುವುದಿಲ್ಲ. ಹಾಗಾಗಿ ಅಲ್ಲಿ ಹೇಳುವಾಗ ಮನೆಯಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಬೆಂಕಿಯನ್ನು, ಅಂದ್ರೆ ದೀಪವನ್ನು ದೇವರ ಕೋಣೆಯಲ್ಲಿ ಇಡಬೇಕು, ಅದನ್ನು ಉರಿಸ್ತಾ ಇರಬೇಕು. 2 ದೀಪ ಇಟ್ಟುಕೊಂಡ್ರೆ ಒಂದಲ್ಲ ಒಂದು ಉರಿದೇ ಇರ್ತದೆ, ಮತ್ತೆ ಒಂದಲ್ಲ ಒಂದು ನಂದಿಸಿಕೊಂಡು ಶಾಂತ ಮಾಡಿಕೊಂಡು ಮತ್ತೊಂದನ್ನು ರಿಪೇರಿ ಮಾಡಿಕೊಂಡು ಮುಂದುವರಿಸಲಿಕ್ಕೆ ಆಗತ್ತೆ. ಅದರ ಮಸಿ ತೆಗೆದೋ, ಅದಕ್ಕೆ ಎಣ್ಣೆ ಸುರಿದೋ, ತಟ್ಟೆ ಬೇರೆ ಮಾಡಿಯೋ, ಬತ್ತಿ ಹೊಸತಾಗಿಯೋ ಏನ್ ಮಾಡ್ಬೇಕಾದ್ರೂ ಇನ್ನೊಂದನ್ನು ಉರಿಸಿಕೊಂಡು ಮಾಡ್ಲಿಕ್ಕೆ ಆಗುದ್ರಿಂದ ಪ್ಯಾರಲರ್ ಆಗಿ 2 ಇರ್ಲಿ. ಬೇಕಾದ್ರೆ ವೈಭವ ಕೇಳಿದ್ದೆ, ಒಂದು ತುಪ್ಪದ್ದಿರಲಿ, ಒಂದು ಎಳ್ಳೆಣ್ಣೆದ್ದಿರಲಿ ಅಂತ. ಇದು ಚಂದ. ಅದಕ್ಕೆ ಪೂರ್ವ ಮತ್ತು ಉತ್ತರ ದಿಕ್ಕನ್ನು ಹೇಳಿದ್ದೇನೆ, ಇರ್ಲಿ. ಆದ್ರಿಂದ ಎಷ್ಟೋ ಜನರು ನನಗೆ ಆಕ್ಷೇಪ ಮಾಡ್ತಿದ್ರು, ಅದು ಮನೆಯಲ್ಲಿ ನಂದಾ ದೀಪ ಇರಬಾರ್ದಂತೆ, ಉರಿಯುತ್ತಿರುವ ದೀಪ ಇರಬಾರ್ದಂತೆ, ದೀಪ ಉರಿಬಾರ್ದಂತೆ, ದಿನ ಅದು ಪೂಜೆಗಾಗಿ ಹೊತ್ತಿಸ್ಬೇಕು, ಅದು ಮಠ ಮಂದಿರಗಳಲ್ಲಿ ಮಾತ್ರ ಅಂತೆ, ಮನೆಯಲ್ಲಿ ಅಲ್ಲಂತೆ. ನನಗೆ ಅಲ್ಲಂತೆ ಅಂತೆ ಎನ್ನುವುದಕ್ಕೆಲ್ಲ ನನಗೆ ಉತ್ತರ ಸಿಗುವುದಿಲ್ಲ, ಪ್ರಮಾಣ ಬೇಕಾಗತ್ತೆ ಒಂದು. ಮತ್ತೆ ಯಾಕಂತೆ ಅಂತ ಮೆಲ್ಲ ಅವರನ್ನು ಕೆದಗಿದ್ದೆ. ಅವ್ರಿಗೆ ಹೇಳಲಿಲ್ಲ, ಕೊನೆಗೆ ಹೇಳಿದ್ರು, ಅದು ಬೆಂಕಿ, ಅದು ಬೆಂಕಿ ಅಂತ, ಅದು ಬೆಂಕಿ ಅದೆಂತ, ಅದು ಸತ್ತದ್ದಾಗೆ ಕಾಣ್ತದೆ ಅಂತೆ ಅದು ಆ ಮನೆಯಲ್ಲಿ. ಅವರಿಗೆ ಹೇಳೋ ರೀತಿ ನೋಡಿದ್ರೆ ಏನೋ ಏನೋ ವಿಚಿತ್ರವಾದ ಯೋಚನೆಗಳು. ಬೆಂಕಿ ಮನೆ ಅದು ಮಠಗಳ ಮಂದಿರಗಳಲ್ಲಿ ಮಾತ್ರ ಉರಿಯುವುದು ನಿರಂತರ, ಮನೆಯಲ್ಲಿ ಉರಿಬಾರದು ಅಂತ ಸುಮ್ಮನೆ ಹರಡಿಸ್ತಾರೆ. ಈ ಗರುಡ ಪುರಾಣ ನಾನು ಪ್ರಿಂಟ್ ಮಾಡಿದಾಗ ಜನ ಬೇಸ್ತಿ ಬಿದ್ದಾಗೆ, ಪ್ರೇತಕಾಂಡ ಬಂದಾಗ ಅದು ಮನೆಯಲ್ಲಿ ಇರಬಾರ್ದಂತೆ, ಜನ ಸಾಯ್ತಾರಂತೆ. ಅಲ್ಲ, ಇಲ್ಲದ ಮನೆಯಲ್ಲಿ ಸಾಯಲಿಲ್ಲವ, ಅದು ಇಷ್ಟು ಸಮಯ ಲೈಬ್ರರಿ ಎಲ್ಲ ಸಾಯ್ತಾನೆ ಇದ್ದಾಗ ಎಲ್ಲ ಅಂಗಡಿಯವನೇನು ತತ್ಕೊಂಡು ಹೋಗ್ಬೇಕಾ? ಅರ್ಥ ಆಗುದಿಲ್ಲ ಇವರು ಹೇಳುವಂಥದ್ದು. ಕೃಷ್ಣಲ್ಲಿ ಹೇಳುತ್ತಾನೆ, ಮನೆಯಲ್ಲಿ ಯಾವತ್ತು ತಸ್ಮಾಗ್ರಹಗತಿಂ ವನ್ನಿಂ ಪ್ರಕುರ್ಯಾದ್ ಅವಿನಾಶಿತಂ. ಹೇಳ್ತಾ ಬಂದದ್ದು ಊಟದ ಕೋಣೆಯಲ್ಲಿ ಕೃಷ್ಣ ಕಥೆಯನ್ನು. ಅಡುಗೆಗಾಗಿ ತಂದಾಗ ಬೆಂಕಿ ನಂದಾದ್ರೆ ಇನ್ನೊಂದು ಕಡೆಯಿಂದ ತರಬೇಕೆಲ್ಲ ತರುವುದು, ಜಾಗ್ರತೆ ಮಾಡಿದ ಬೇಡ, ಒಳ್ಳೆಯದರದ್ದು ಫಲ ಕೊಡಬೇಕಾಗತ್ತೆ ಅಂದ. ಹಾಗಾದ್ರೆ ಅಡುಗೆ ಕೋಣೆಯಲ್ಲಿ ಉಳಿಸುವಂತೆ ಕೇಳ್ತಾ ಇದ್ದಾನೆ ಕೃಷ್ಣ. ನೋಡ್ಲಿಕ್ಕೆ ಹೋದ್ರೆ ಹಿಂದೆಲ್ಲ ನೋಡಿದ್ದೆ ನಾನು, ಬೆಳಿಗ್ಗೆ ಎದ್ದಾಗ ಅಲ್ಲಾಡಿಸುವುದು, ಒಲೆಯಲ್ಲಿದ್ದದ್ದನ್ನೇ ಹೊಸದು ಬೆಂಕಿ ಮಾಡ್ತಿದ್ರು ಅವರು ಚೆನ್ನಾಗಿ. ಮತ್ತೆ ಇನ್ನೊಂದು ಬೆಂಕಿಗೆ ಅದನ್ನು ಒಲೆಗೆ ಶಿಫ್ಟ್ ಮಾಡಿ ಅದನ್ನು ಕ್ಲೀನ್ ಮಾಡ್ತಿದ್ರು. ನಿನ್ನೆ ದುಂಡ ನೋಡು ಬೆಂಕಿ, ಬಾಯಲ್ಲಿ ಕಿವಿಯಲ್ಲಿ ಕೇಳಿದೆ ನಾನು ಹೇಳುವಂಥದ್ದು, ಉಂಟ ನೋಡು ಸ್ವಲ್ಪ ಅಲ್ಲಾಡಿಸು ಅಂತ. ಅಂದ್ರೆ ರಾತ್ರಿವರೆಗೆ ಅಡುಗೆ ಮಾಡ್ತಾರೆ. ಇವತ್ತಿನಾಗಿ ಫ್ರಿಜ್ಜಲ್ಲಿ ಇಡುವ,
ಒಂದ್ಸತಿ ಮಾಡಿದ್ದನ್ನೇ 4 ದಿನಕ್ಕೆ ಎಳೆಯುವ ಆ ಸಂಪ್ರದಾಯವಿಲ್ಲ. ಫ್ರೆಶ್ ಯಾತಾಯಾಮಂ ಗತರ್ಥಂ ಕೃಷ್ಣ ಹೇಳಿದಾಗೆ 3 ಗಂಟೆ ನಂತರದೊಳಗೆ ಅವರಿಗೆ ಲೆಕ್ಕಕ್ಕೆ ಇಲ್ಲ, ಹೊಸದೇ. ಸಂಜೆ ಆಗುವಾಗ ಬೇರೆ ಮಾಡುದು ರಾತ್ರಿ ಊಟಕ್ಕೆ. ಮರುದಿನ ಬೆಳಿಗ್ಗೆ ಬೆಂಕಿ ಉಳಿತದೆ, ಸೊತ್ತು ಉಳಿದಿಲ್ಲ. ಈಗೇನಾಗುತ್ತೆ, ಸೊತ್ತು ಉಳಿತದೆ, ಬೆಂಕಿ ಉಳಿದಿಲ್ಲ. ಗ್ಯಾಸ್ ಆಗಲೇ ಹೊತ್ತಿಸು ತೆಗೆಯುದಲ್ವಾ, ಫ್ರಿಜ್ ಅಲ್ಲಿ ಇಡ್ತಾರಲ್ಲ. ಆದಂತ ಕೃಷ್ಣ ಹೇಳಿದ ತಸ್ಮಾ ಗೃಹದಿಂ ಪ್ರಕುರ್ಯಾದ್ ಅವಿನಾಶಿತಂ. ಮನೆಯಲ್ಲಿರತಕ್ಕ ಬೆಂಕಿಯನ್ನು ನಂದದಂತೆ ನೋಡಿಕೋ. ಒಂದು ದೇವರ ಕೋಣೆಯಲ್ಲಿ, ಒಂದು ಅಡುಗೆ ಕೋಣೆಯಲ್ಲಿ ಅದು ಒಂದು ಹೊತ್ತಿಸಿಡು. ಹಿಂದೆಲ್ಲ ಚಾವಡಿಯಲ್ಲಿ ದೀಪ ಹೊತ್ತಿಸಿಡುದು ಬಂದವರಿಗೆ ಅಂತ. ಯಾರಾದ್ರೂ ಬರ್ತಾರೆ, ಮಲಗ್ತಾರೆ, ಇರ್ತಾರೆ, ಹೋಗ್ತಾರೆ. ಹಿಂದೆಲ್ಲ ಲೈಟ್ ಇಲ್ಲ, ಸ್ವಿಚ್ ಆನ್ ಆಗ್ಲಿಕ್ಕಿಲ್ಲ. ರಾತ್ರಿ ಸಂಜೆ ಆಯ್ತು ಅಂದ ತಕ್ಷಣ ಒಂದು ಹೊರಗೆ ದೀಪ. ಅದು ದೀಪ ಹೊರಟೋಗಿ ಮತ್ತೆ ಅಂದ್ರೆ ಇಲಾಲಿತ್ತು ದೀಪ. ಗೋಡೆಯ ಎಡೆಯಲ್ಲಿ ಟ್ರ್ಯಾಂಗುಲರ್ ತೂತು ಮಾಡಿ ಇಡ್ತಿದ್ರು. ನಾನು ನೋಡಿದ್ದೇನೆ ಆ ಮನೆಗಳು, ಕರಿಯಾದದ್ದು ನೋಡಿದ್ದೇನೆ. ಗೋಡೆ ತೂತು ಮಾಡಿ ತ್ರಿಕೋಣಾಕಾರದಲ್ಲಿ ತೂತು ಮಾಡಿ ಅಲ್ಲಿ ದೀಪ ಇಡುವ ಕ್ರಮ. ಬೀದಿಯಲ್ಲಿ ಇಡ್ತಿದ್ರು ಭಾರಿ ಶ್ರೀಮಂತರು, ರಸ್ತೆಯಲ್ಲಿ ದೀಪ ಇಡ್ತಿದ್ರು ರಸ್ತೆ ಹೋಗರಿಗೆ. ಎಣ್ಣೆದ್ದು ಬೇಡ ಕುಸ್ಸಾಂದಿ ಎಣ್ಣೆ ಅಂತ ಎಲ್ಲ ಸುಮಾರು ಬಗೆ ಎಣ್ಣೆ ಬಿಡಿ. ಮನೆ ಗೋಡೆಯಲ್ಲಿ ಇಡ್ತಿದ್ರು, ಚಾವಡಿಯಲ್ಲಿ ಇಡ್ತಿದ್ರು, ಜಗಲಿಯಲ್ಲಿ ಎಲ್ಲ ದೀಪ ನಿರಂತರ ಉರಿಯುವಂತೆ ಬೆಳಗಿನವರೆಗೆ. ಮತ್ತೆ ಇದು ಹೋಗಿ ಎಣ್ಣೆದ್ದು ಹೋಗಿ ಮತ್ತೆ ಚಿಮಿಣೆ ಎಣ್ಣೆದ್ದು ಬಂತು. ಅದು ಸ್ವಲ್ಪ ವಾಸನೆ ಹೇಸಿಗೆ. ಅದನ್ನು ಸಣ್ಣದು ಮಾಡ್ಲಿಕ್ಕೆ ಬಂತು ನೋಡಿ. ಯಾಕೆ ಮಾಡ್ತಾನೆ ನೋಡಿ, ಚಿಮಣಿ ಬುಡ್ಡಿಯಲ್ಲಿ ದೊಡ್ಡದು ಸಣ್ಣದು ಮಾಡುವ ಟೆಕ್ನಾಲಜಿ ಸಮೇತ ಬಂತು. ಹಾಗಾದ್ರೆ ಉರಿಬೇಕು ಅಂತ ಆಯ್ತಲ್ಲ, ಯಾರಾದ್ರೂ ಬಂದ್ರೆ ದೊಡ್ಡದು ಮಾಡುದು. ಆ ಬುಡ್ಡಿಗೆ ಮತ್ತೆ ಕುಪ್ಪಿ ಗಾಳಿಗೆ ನಂದದಂತೆ ಎಂತ ಪ್ರೊಟೆಕ್ಷನ್ ನೋಡಿ. ಸಣ್ಣದು ಮಾಡಿ ಹ್ಯಾಂಗಿಂಗ್. ಮತ್ತೆ ನೀವು ನೋಡ್ಬೋದು ಒಂದು ದೊಡ್ಡ ಗ್ಲಾಸಿನ ಒಂದು ಕೇಸಿನ ಹಾಗೆ ಬುಟ್ಟಿ ಹಾಗೆ ಅದರೊಳಗೆ ದೀಪ ಇಡದೆ ಇದ್ದ ಕ್ರಮ. ದೇವಸ್ಥಾನಗಳಲ್ಲಿ 8-10 ದೀಪಗಳ ವ್ಯವಸ್ಥೆಗಳು. ಅಲ್ಲಿ ಎಲ್ಲ ಸಣ್ಣದು ಮಾಡೋದು ಕಷ್ಟ. ಚಿಮಣೆ ಬುಡ್ಡಿಯಲ್ಲಿ ಸಣ್ಣದು ಮಾಡುವ ವ್ಯವಸ್ಥೆ ಬಂತು, ಬೆಳಗ್ಗಿನವರೆಗೆ ಉರಿಯುವಂತೆ. ಬಹಳ ಅಪೂರ್ವವಾದ ಸಂಗತಿಗಳು. ಹಾಗಾಗಿ ಮನೆಯಲ್ಲಿ ದೀಪ ಶಾಂತ ಆಗಬಾರದು. ಈಗ ದಾರಿ ದೀಪ ಬಂದಿದೆ, ನಮಗೆ ಸ್ಟ್ರೀಟ್ ಲೈಟು. ಮನೆಯಲ್ಲಿ ಸಹ ಲೈಟುಗಳು ಬರಲಿಕ್ಕೆ ಶುರುವಾಗಿದೆ. ಆದ್ರೆ ನಮಗೆ ಈ ಬೆಳಕಿನ ಕಥೆ ಗೊತ್ತಿಲ್ಲ, ಈ ದೀಪದ ದೊಡ್ಡತನ ಅರ್ಥ ಆಗಲಿಲ್ಲ. ಈ ದೀಪದಲ್ಲಿ ಇರತಕ್ಕ ಕಂಬದ, ಬುಡ್ಡಿಯ, ಎಣ್ಣೆಯ, ಬತ್ತಿಯ, ದೇವತೆಗಳು ಎಲ್ಲ ನಮಗೆ ಮರೆತೋಗಿವೆ. ಹಾಗಾಗಿ ಬಹಳ ಚಂದವಾಗಿ ಕೃಷ್ಣ ಮನೆಯ ಜ್ಯೋತಿ ಆರದಂತಿರಲಿ ಅಂತ, ಜೀವಜ್ಯೋತಿ ಅಂತ ಹೇಳುವ ಲೆಕ್ಕ ಬಹಳ ಚೆನ್ನಾಗಿದೆ. ಒಮ್ಮೆ ಮಾರಿದರೆ ಪ್ರಮಾದಾತ್, ಯದಿವಾ ಅಜ್ಞಾನಾತ್, ಏನೋ ಗಡಿಬಿಡಿಯಿಂದ, ಏನೋ ಗಮನ ಕೊಡದೆ, ಏನೋ ಕೈಕಾಲು ತಾಗಿ ಬಿದ್ದೋ ಅಥವಾ ಗಮನ ಕೊಡದೆಯೋ ಶಾಂತ ಆಯಿತು. ಯದಿವಾ ಅಜ್ಞಾನಾತ್ ತಸ್ಯ ನಾಶ ಭವಿಷ್ಯತಿ. ಆಗೇನ್ ಮಾಡ್ಲಿಕ್ಕೆ ಅಂದ್ರೆ ಗೃಹ್ಣೀಯಾತ್ತು ಮತಿತ್ವಾತ್ ಶ್ರೋತ್ರಿಯಾಗಾರತೋಪಿಮ. ಮತ್ತೆ ಬೆಂಕಿಯನ್ನು ನೀವು ಹೇಗೆ ಪಡಿಬೇಕು ಅಂದ್ರೆ ಒಂದೋ ಮಥನ ಮಾಡಿ ಸ್ಟಾರ್ಟ್ ಮಾಡಿ ಅಂದ್ರೆ ಹೊಸ ಬೆಂಕಿಯನ್ನು ಉತ್ಪತ್ತಿ ಮಾಡಿಕೊಳ್ಳಿ. ಕಡ್ಡಿಯ ಮಥನದಿಂದ, ಕಲ್ಲಿನ ಘರ್ಷಣೆಯಿಂದ. ಈಗಂತೂ ಮ್ಯಾಚಿಂಗ್ ಅಂದ್ರೆ ಅದೇ ತಾನೆ, ಬೆಂಕಿ ಮಟ್ಟಿಗೆ ಮತ್ತೆ ಅದರಿಂದ. ಅಥವಾ ಅವನು ಹೇಳ್ತಾನೆ ಶ್ರೋತ್ರಿಯಾಗಾರತ್ವ, ಒಬ್ಬ ವೇದ ಕಲಿತವನ ಮನೆಯಿಂದ ಬೆಂಕಿತಾನೆ. ಯಾರ್ಯಾರ ಮನೆಯಿಂದ ತರಬೇಡಿ, ಊಟಕ್ಕೆಲ್ಲ ಅವರು ಒಳ್ಳೆ ವೇದಜ್ಞ ಆಗಿರಬೇಕು ನೋಡಿ. ಮತ್ತೆ ಪುನಃ ದೇವರ ಚಿಂತನೆಯೆಡೆಗೆ ಬಂದ. ಒಬ್ಬ ವೈಷ್ಣವನ, ಒಬ್ಬ ವೈದಿಕನ, ಒಬ್ಬ ಧರ್ಮದರ್ಶಿಯ ಮನೆಯಿಂದ, ಧಾರ್ಮಿಕನ ಮನೆಯಿಂದ ಬೆಂಕಿ ತರಬಹುದು, ಪರವಾಗಿಲ್ಲ. ಇಲ್ಲಾದ್ರೆ ನೀವೇ ಮತನ ಮಾಡ್ತಾ ಕೂತ್ಕೊಳ್ಳಿ. ಕೆಲವರಿಗೆ ಮತನ ಮಾಡಿದ್ರೆ ಹೆದರಿಕೆ, ಅರಣಿಯಿಂದ ಬೆಂಕಿ ನಾವು ತಂದ್ರೆ ಇಲ್ಲಿ ಯಜ್ಞ ಮಾಡ್ಬೇಕು. ಯಜ್ಞ ಮಾಡಬೇಕಾಗಿಲ್ಲ, ನೀವೊಂದು ಸಣ್ಣ ಸರಕರಣೆ ಮಾಡಿಕೊಳ್ಳಿ, ತಿಕ್ಕಿ ಬೆಂಕಿ ತೆಗೆಯುವ ಕಥೆಯನ್ನು ಮಾಡಿಕೊಳ್ಳಿ. ಇಲ್ಲಾದ್ರೆ ಸೂರ್ಯನ ಬೆಳಕನ್ನು ಪಡೆದು ಭೂತ ಕನ್ನಡಿಯಿಂದ, ಸೂರ್ಯಕಾಂತಿಯಿಂದ ಬೆಂಕಿ ಮಾಡಿಕೊಳ್ಳಲಿಕ್ಕೆ ಬರುತ್ತೆ, ಅದು ಒಂದು ಮಾಡಿಕೊಳ್ಳಿಕ್ಕೆ ಆಗುತ್ತೆ. ಹೀಗೆ ಏನಾದರೂ ಕಲ್ಲಿನಿಂದ ಜಜ್ಜಿಕೊಂಡು ಮಾಡಿಕೊಳ್ಳಿಕ್ಕಾಗುತ್ತೆ. ಹೀಗೆ ಬೆಂಕಿಯ ಬಗ್ಗೆ ಬಹಳ ಚಂದವಾದ ಮಾತನ್ನು ಉಲ್ಲೇಖ ಮಾಡಿದ. ಧರ್ಮರಾಜ ಕೇಳುತ್ತಾನೆ, ನನಗೆ ಸಾಧುಗಳು ಯಾರು, ಯಾರಿಗೆ ಕೊಟ್ಟರೆ ಜಾಸ್ತಿ ಫಲ ಬರ್ತದೆ, ತುಂಬ ಒಳ್ಳೆಯವರ ಬಗ್ಗೆ ನನಗೆ ಹೇಳಬೇಕು, ಅಂದ್ರೆ ಕೊಟ್ಟದ್ದರ ಫಲ ಜಾಸ್ತಿ ಬರಬೇಕು ನನಗೆ, ಅಂತ ಕಥೆ ಯಾರ ಬಗ್ಗೆ ಎಂದು ಪರಿಚಯಿಸಲಿಕ್ಕೆ ಕೇಳುತ್ತಾನೆ. ಕೃಷ್ಣದಕ್ಕೆ ಹೇಳುತ್ತಾನೆ, ತುಂಬಾ ಗುಣವಂತರಿದ್ದಾರೆ ಸಾಧುಗಳು ಅಂದರೆ, ಅಕ್ರೋಧನಾಹ, ಸತ್ಯಪರಾಹ, ಧರ್ಮನಿತ್ಯಾಹ, ಜಿತೇಂದ್ರಿಯಾಹ, ತಾದೃಶಃ ಸಾಧವಃ ವಿಪ್ರಾಹ, ತೇಭ್ಯೋ ದತ್ತಂ ಮಹತ್ಫಲಂ ಮಹಾಫಲಂ. ಇಂಥವರಿಗೆ ಕೊಟ್ಟರೆ ಭಾರಿ ಫಲ ಬರ್ತದೆ. ಅಂತವರೆಲ್ಲ ಒಳ್ಳೆಯವರು, ಸಾಧುಗಳು ಅಂತ ಕರೆಯಲ್ಪಡುತ್ತಾರೆ. ಎಲ್ಲ ಭಗವಂತನ ಎಚ್ಚರಾದವರು ವಿಪ್ರರೇ. ವಿಶೇಷವಾಗಿ ಭಗವಂತನ ದೊಡ್ಡತನವನ್ನು, ಕೃಷ್ಣನ, ವಿಷ್ಣುವಿನ ಎತ್ತರವನ್ನು ಗುರುತಿಸಿದವರೇ. ಇದೆಲ್ಲ ಯಾಕೆ ಮತ್ತೆ ಹೇಳಿದ್ದೇನೆ. ಅವ್ರು ಯಾರು ಕೇಳಿದರೆ ಪ್ರಧಾನವಾಗಿ ವಿನಯವಂತರು. ವಿದ್ಯಾದದಾತಿ ವಿನಯಮಿದ್ದಾಗಿ ಕಲಿತವರು ಬಗ್ಗಿ ತಗ್ಗಿ ಇರ್ತಾರೆ. ಯಾಕೆ
ಅವರ ಮಂಡೆ ಮೇಲೆ ಕಂಡಬಟ್ಟೆ ಭಾರ ಉಂಟ್ರಿ, ಇನ್ನು ಕಲೀಲಿಕ್ಕೆ ಎಷ್ಟುಂಟು ಅಂತ ನೋಡ್ತಾ ಇದ್ದಾರೆ ಅವರು. ಹಾಗಾಗಿ ಅವರು ತಗ್ಗಿ ಬಗ್ಗಿದ್ದಾರೆ. ಕಲಿತವನಿಗೆ ಮಾತ್ರ ಗೊತ್ತು ಕಲೀಲಿಕ್ಕೆ ಬಾಕಿ ಇದೆ ಅಂತ, ಕಲಿಯದವನಿಗೆ ಗೊತ್ತಿಲ್ಲ ಕಲೀಲಿಕ್ಕೆ ಎಷ್ಟಿದೆ ಅಂತ. ಕಲೀಲಿಕ್ಕೆ ಹೋದಾಗ ಗೊತ್ತಾಗಿದೆ. ನಾವು ಆವತ್ತು ಹೇಳಿದ ಹಾಗೆ, ಇಂದ್ರ ತೋರಿಸಿದ ಹಾಗೆ, ಗುಡ್ಡೆಯಲ್ಲಿನ ಒಂದು ಹಿಡಿ ಅದು ಅಲ್ಲ. ಅದರಿಂದ ಅಕ್ರೋಧನಾಹ ಸತ್ಯಪರಾಹ, ಶಾಸ್ತ್ರಪರರಾಗಿರಬೇಕು, ಸತ್ಯವಂತರಾಗಿರಬೇಕು. ಮತ್ತು ಜಿತೇಂದ್ರಿಯ ಧರ್ಮನಿತ್ಯ, ನಿರಂತರವಾಗಿ ಧರ್ಮವನ್ನು ಪ್ರೀತಿಸುವವರು, ನಡೆಸುವವರು, ಆಚರಣೆಯಲ್ಲಿ ತಂದವರಾಗಬೇಕು. ಸತ್ಯಂ ವದಾ ಧರ್ಮಂ ಚರ ಅನ್ನುವ ಶ್ರುತಿವಾಕ್ಯಕ್ಕೆ ಪೋಷಕವಾಗಿ ಕೃಷ್ಣ ಹೇಳ್ತಾನೆ. ಅಕ್ರೋಧನಾಹ ಸತ್ಯಪರಾಹ ಧರ್ಮನಿತ್ಯಾಹ ಅಂತ ಆ ಶಬ್ದಗಳನ್ನು ಹಾಗೆ ಬಳಸ್ತಾನೆ. ಸತ್ಯ, ಧರ್ಮ ಇವೆಲ್ಲ ಭಗವಂತನ, ಪ್ರಾಣನ ರೂಪ ವಿಶೇಷಗಳು. ಹಾಗಾಗಿ ಅವುಗಳನ್ನೆಲ್ಲ ಆರಾಧನೆ ಮಾಡುವವರು, ಅವರ ಬಗ್ಗೆ ಎಚ್ಚರ ಪಡೆದವರು ಎನ್ನುವ ಅರ್ಥಗಳೆಲ್ಲ ಇವೆ. ಅದಕ್ಕಾಗಿ ಬಾಕಿಯ ಇಂದ್ರಿಯಗಳನ್ನೆಲ್ಲ ಅದುಮಿಟ್ಟುಕೊಂಡವರು ಇಂಥವರೆಲ್ಲ ಸಾಧುಗಳು. ಅಮಾನಿನ ಸರ್ವಸಹ ದೃಷ್ಟಾರ್ಥ ವಿಜಿತೇಂದ್ರಿಯ. ಜಿತೇಂದ್ರಿಯ ಹೇಳಿ ಆಯ್ತಲ್ಲ, ವಿಶಿಷ್ಟವಾದ ಇಂದ್ರಿಯಗಳ ಜಯ ಅಂದ್ರೆ ಯಾವುದು? ವಿಶಿಷ್ಟ ಮನಸ್ಸು. ಮನಸ್ಸನ್ನು ಕಂಟ್ರೋಲ್ ಮಾಡಿದವರು ಬೇಕು. ಆದ್ರಿಂದ ಅವರು ಅಮಾನಿನ, ಅವರು ಗರ್ವ ಪಡುವುದೇ ಇಲ್ಲ, ಅಹಂಕಾರದಲ್ಲಿ ಕಾಣುವುದೇ ಇಲ್ಲ, ಯಾವುದಕ್ಕೂ ಎಂದದ್ದಕ್ಕೂ ಎಂದು ಸಹ ಗೌರವಕ್ಕೆ ತಲೆಗೆ ಒಡ್ಡುವವರೇ ಇಲ್ಲ. ಏನು ಅಲ್ಲ ನಾನೊಂದು ಗೊತ್ತಿದೆ ಅವರಿಗೆ, ದೇವರ ಎದುರು, ಅದನ್ನು ಅರಿತವರ ಎದುರು ಸರ್ವಸಹ. ಗೌರವ ಕೊಡ್ಲಿಲ್ಲ ಪರವಾಗಿಲ್ಲ, ಅವಮಾನ ಮಾಡ್ತಾರೆ ಪರವಾಗಿಲ್ಲ, ಅದು ಸಹ ಅಂತಾನೆ, ಕಡೆಗಣಿಸ್ತಾರೆ ತೊಂದರೆ ಇಲ್ಲಪ್ಪ, ನಾನೇನು ಅಲ್ಲ ಅಂತಾನೆ. ಎಂತ ಮಹಾ ಋಷಿಗಳನ್ನೇ ದೇವತೆಗಳನ್ನೇ ದುಡಿದವರು ನೋಡದವರಲ್ಲಿದ್ದಾರೆ ಅಂದಾಗ ನಾವೇನು ಅದನ್ನು ಯಾವುದಕ್ಕೂ ಸಹನೆ, ಕ್ಷಮೆ, ಶಾಂತಿ ಪ್ರಿಯರಾಗಿದ್ದಾರೆ. ದೃಷ್ಟಾರ್ಥ, ವೇದ ದರ್ಶನ, ಭಗವಂತನ ಎಚ್ಚರ ಆಗಿದೆ, ಮಾತಿನ ಅರ್ಥ ಆಗಿದೆ ಅವರಿಗೆ. ಹಾಗಾಗಿ ಅವರು ಕೊಬ್ಬುವುದಿಲ್ಲ, ಬೀಗುವುದಿಲ್ಲ. ಸರ್ವಭೂತ ಹಿತಾಹ ಮೈತ್ರಾಹ, ಯಾರ ಮೇಲೂ ಸವಾರಿ ಮಾಡುವುದಿಲ್ಲ, ದ್ವೇಷವೇ ಇಲ್ಲ. ಎಲ್ಲ ಪ್ರಾಣಿ ಪಕ್ಷಿಗಳ ಮೇಲೂ, ಮರಮಟ್ಟುಗಳ ಮೇಲೂ ಪ್ರೀತಿ ವಿಶ್ವಾಸದಿಂದ ಬದುಕುವವರು. ಇಡೀ ಜಗತ್ತಿನಲ್ಲಿ ಭಗವಂತನನ್ನು ಕಾಣುವವರು, ತನ್ನವನು ತನ್ನ ಗೆಳೆಯ ಅಂದುಕೊಳ್ಳುವಂತೆ ದೇವರ ಅಂತರ್ಯಾಮಿಯ ಪ್ರೀತಿಯಲ್ಲಿ ಮೈಮರೆತವರು. ಹೀಗಾಗಿ ಅಂಥವರಿಗೆ ದೇವ್ಯೋ ದತ್ತಂ ಮಹಾಫಲ, ಅಂಥವರಿಗೆ ಕೊಟ್ಟರೆ ತುಂಬಾ ಬೆಲೆ ಜಾಸ್ತಿ, ಫಲ ಜಾಸ್ತಿ, ಅದರ ರಿಸಲ್ಟ್ ಬೆನಿಫಿಟ್ ಜಾಸ್ತಿ ಇದೆ. ಅಂಥವರು ಸಾಧುಗಳಿದ್ದಾರೆ. ಅಲುಬ್ಧಾಹ ಶುಚಯ ವೈದ್ಯ, ವಿದ್ಯಾವಂತರು, ಒಳ್ಳೆ ಅರಿತವರು, ಶುದ್ಧಗಳು, ಆಚಾರವನ್ನು ಚೆನ್ನಾಗಿ ನಡೆಸುವವರು, ಮಡಿ ಮೇಲಿಗೆ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವವರು, ಅಂತಃಶುದ್ಧಿಯನ್ನು ವೈಶುದ್ಧಿಯನ್ನು ಕಾಪಾಡಿದವರು, ದುಡ್ಡಿನಲ್ಲಿ ಒಳ್ಳೆಯ ಶೌಚವನ್ನು ನೋಡಿಕೊಂಡವರು, ಮತ್ತು ಯಾವುದರಲ್ಲಿಯೂ ಲೋಭ ಇಲ್ಲ, ಅತಿ ಆಸೆಗಳಿಲ್ಲ, ಇದ್ದದರ ಮೇಲೆ ಬಹಳಷ್ಟು ದೊಡ್ಡ ಅಭಿಮಾನವೂ ಇಲ್ಲ, ಗರ್ವವೂ ಇಲ್ಲ. ಶ್ರೀಮಂತ, ಅನ್ಯಾಯ ಮಾಡಲಿಕ್ಕೆ, ಸುಳ್ಳು ಹೇಳಲಿಕ್ಕೆ, ಹೆಚ್ಚುಗಡೆ ನಡೆಸಿದಾಗೆಲ್ಲ ನಾಚಿಕೆ ಪಟ್ಟುಕೊಳ್ಳುವವರು, ಹಿಂಜರಿಯುವವರು, ತಮ್ಮಿಂದ ಆಗೋದಿಲ್ಲ ಅಂತ ದೂರ ಸರಿಯುವವರು, ಅಂತಹ ನಿರ್ಭಯವಾಗಿ ಸತ್ಯವನ್ನೇ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಂತಹ ಸತ್ಯವಾದಿಗಳು ಯಾರಿದ್ದಾರೆ ಅವರು ಸ್ವಧರ್ಮ ನಿರತಾಹ ಏತು. ಪ್ರಧಾನವಾಗಿ ತಮ್ಮ ಧರ್ಮವೇ ಪ್ರಧಾನ ಹೇಳಿಕೊಂಡು ಮಾಡುವವರು, ಇನ್ನೊಬ್ಬರ ಧರ್ಮವನ್ನು ನಡೆಸುವುದಿಲ್ಲ, ಇನ್ನೊಬ್ಬರಿಗಾಗಿ ಧರ್ಮ ಮಾಡುವುದು ಅಲ್ಲ, ಸ್ವಂತಕ್ಕಾಗಿ ಭಗವಂತನ ಎಚ್ಚರದಿಂದ ಸ್ವತಂತ್ರನಾದ ಪರಮಾತ್ಮನೊಬ್ಬನೇ ಎಲ್ಲವನ್ನು ಮಾಡಿಸ್ತಾನೆ ಅನ್ನತಕ್ಕಂಥ ಕರ್ಮದ ಬಹಳ ದೊಡ್ಡದಾದ ಸಮರ್ಪಣೆಯಿಂದ ಸಾಂಗಾಂಶ ವೇದಾನ್ ಚತುರಃ, ಸಾಂಗಾಂಶ ಚತುರೋ ವೇದಾನ್ ಯಹ ಅಧೀಯೇತ ದಿನೇ ದಿನೇ, ಪ್ರತಿನಿತ್ಯ ವೇದಾಧ್ಯಯನ ಮಾಡುವವ ಅವನಿಗೆ ಕೊಟ್ರೆ ಬಹಳ ದೊಡ್ಡ ಸಂಗತಿ ಅಂತಾನೆ. ನಿತ್ಯ ಒಂದು ವೇದ ಅಲ್ಲ 4 ವೇದದೆಡೆಗೂ ಗಮನಿಸುವವ, ವೇದ ಮಾತ್ರ ಅಲ್ಲ ಅದರ ಅಂಗಗಳನ್ನೂ ಇಟ್ಟುಕೊಳ್ಳುವವ, ಶಿಕ್ಷಾ ವ್ಯಾಕರಣ ಛಂದಸ್ಸು ಅಂದ್ರೆ ಅಧ್ಯಯನ ಪರನಾಗಿ ಯಾವ ನೆಲೆಯಲ್ಲಿ ಪದಗಳು ಭಗವಂತನನ್ನು ಹೇಳುತ್ತವೆ ಎನ್ನುವ ವ್ಯಾಕರಣದ, ನಿರುಕ್ತದ ಜೊತೆಯಲ್ಲಿ ಅದನ್ನು ಉಚ್ಚಾರಣೆಯ ವ್ಯವಸ್ಥೆಯಲ್ಲಿ, ಅದನ್ನು ಬಳಸುವ ರೀತಿಯಲ್ಲಿ ಜ್ಯೋತಿಷದ, ಅದನ್ನು ವಿನಿಯೋಗಿಸುವ ಪದ್ಧತಿಗಳ ಕಲ್ಪದ, ಹೀಗೆ ಎಲ್ಲ ಅಂಗಗಳ ಜೊತೆಯಲ್ಲಿ ವೇದಗಳ 4 ಸಹ ಪ್ರತಿನಿತ್ಯ ಅಳವಡಿಸಿಕೊಳ್ಳುವವ, ಅಭ್ಯಾಸ ಮಾಡುವವ, ಕಲಿಯುವವ, ಕಲಿಸುವವ, ಅಂತವನು ನನಗೆ ದೊಡ್ಡ ವ್ಯಕ್ತಿ ಅಂತ ಕಾಣುತ್ತಾನೆ. ಮುಖ್ಯವಾಗಿ ಶೂದ್ರಾನ್ನಂಬ್ಯಸ್ಯನೋ ದೇಹೇ ತತ್ಪಾತ್ರಂ ಋಷಯೋವಿದು, ಹೊಟ್ಟೆ ಒಳಗೆ ಸಂಸ್ಕಾರ ರಹಿತರ, ಅಸಂಸ್ಕೃತರ, ಸಂಸ್ಕಾರ ದೂಷಕರ, ಎಲ್ಲವನ್ನು ತೊರೆದವರ, ಆಚಾರ ಭ್ರಷ್ಟರ ಊಟ ಅನ್ನ ಇರಬಾರದು.
ಅವರ ಸೊತ್ತಿನಲ್ಲಿ ಬೆಳೆದವನಾಗಬಾರ್ದು. ಅಂತವನು ನಿಜವಾಗಿ ನನಗೆ ಒಳ್ಳೆ ಪಾತ್ರ ಅಂತ ಋಷಿಗಳು ಹೇಳಿದ್ದಾರೆ ಅಂತ ಕೃಷ್ಣ ಹೇಳುತ್ತೆ. ಎಷ್ಟೋ ಋಷಿಗಳ ಜೊತೆಯಲ್ಲಿ ಮಾತಾಡಿದವ ಕೃಷ್ಣ. ಆದ್ರಿಂದ ಋಷಿಗಳು ಹೇಳಿದ ಲೆಕ್ಕ, ಯಾರ ಹೊಟ್ಟೆಯೊಳಗೆ ಶುದ್ಧವಾದ ಅನ್ನ ಇರುತ್ತದೆ ಅಂತವರು ಮಾತ್ರ. ಅಶುದ್ಧವಾದ ಅನ್ನ, ಹೋಟೆಲ್ ಸಂಸ್ಕೃತಿ ಅಂತೇವೆ ನಾವು, ಅದಕ್ಕೆ ಆಗುವುದಿಲ್ಲ ಅಂತವರು ಯೋಗ್ಯ ಅಲ್ಲ ಹೇಳ್ತಾನೆ. ಅಂತವರಿಗೆ ಕೊಟ್ಟರೆ ಜಾಸ್ತಿ ಫಲ ಬರ್ತದೆ ಅಂತ ಹೇಳೋದಿಲ್ಲ ಅಂದ ದೇವರು. ಪ್ರಜ್ಞಾಶ್ರುತಾಭ್ಯಾಮೃತ್ತೇನ ಶೀಲೇನ ಚ ಸಮನ್ವಿತ ತಾರಯೇತ್ ತತ್ಕುಲಂ ಸರ್ವಂ ಏಕೋಪಿ ಯುಧಿಷ್ಠಿರ ಅಂತ ಒಬ್ಬ ಸಿಕ್ಕಿದ್ರೆ ಸಾಕು, ಇಡೀ ವಂಶವನ್ನೇ ಉದ್ಧಾರ ಮಾಡ್ತಾನೆ. ಅವನು ಓದಿಕೊಂಡದ್ದರಿಂದ, ಅವನು ಕೇಳಿಕೊಂಡದ್ದರಿಂದ, ಅವನು ಅರ್ಥ ಮಾಡಿಕೊಂಡದ್ದರಿಂದ, ಅದನ್ನು ಬೆಳೆಸಿಕೊಂಡದ್ದರಿಂದ, ಅದಕ್ಕನುಗುಣವಾದ ತನ್ನ ವೃತ್ತದಿಂದ, ಆಚರಣೆಯಿಂದ, ಶುದ್ಧವಾದ ನೈತಿಕವಾದ ಧರ್ಮದಿಂದ, ಚಾಚೂ ತಪ್ಪದೆ ನಡೆಸಿಕೊಳ್ಳತಕ್ಕಂಥ ನನ್ನ ದೇಹ ಮತ್ತು ನನ್ನ ಮನಸ್ಸಿನ ಧರ್ಮದಿಂದಾಗಿ ಆತ ಎಲ್ಲರ ಪಾಪವನ್ನು ನಿವೃತ್ತಿ ಮಾಡಲಿಕ್ಕೆ ಸಮರ್ಥನಾಗ್ತಾನೆ. ಅವನು ಎಲ್ಲರನ್ನು ಪಾಪದಿಂದ, ಅಧರ್ಮದಿಂದ ದಾಟಿಸ್ತಾನೆ. ಅಂತಹ ಪಾತ್ರ, ಶುದ್ಧ ಪಾತ್ರ ಇದ್ದಾನೆ, ಅವನನ್ನು ಸಾಧು ಅಂತೇನೆ, ಅವನಿಗೆ ಕೊಟ್ಟರೆ ಭಾರಿ ಫಲ ಬರುತ್ತೆ ಅಂತ. ಏನು ಬೇಕಾದ್ರೆ ಕೊಡು ನೀನು ಇಂಥವರಿಗೆ. ಗಾಂ ಅಶ್ವಂ ಅನ್ನಂ ವಿತ್ತಂವ ತದ್ವಿದೇ ಪ್ರತಿವಾದೇ. ದನ ಕೊಡ್ತೀಯ, ಓಡಾಡಿಕೊಳ್ಳಿಕ್ಕೆ ಕುದುರೆ ಕೊಡ್ತೀಯ, ಊಟ ಹಾಕ್ತೀಯ, ಸಂಪತ್ತು ದುಡ್ಡನ್ನೇ ಕೊಡ್ತೀಯ, ಕೊಡುದಾದ್ರೆ ಇಂಥವರಿಗೆ ಕೊಡು. ಮತ್ತೆ ಯಾರಿಗೂ ಓದದವನಿಗೆ, ಗುಣಧರ್ಮಗಳು ಇಲ್ಲದವನಿಗೆ, ಸತ್ಯಧರ್ಮನಿಷ್ಠೆ ಬಿಟ್ಟವನಿಗೆ, ಅಂಥವರಿಗೆ ಕೊಡಬೇಡ. ಯಾರ್ಯಾದ್ರೂ ಇಂಥವ್ರು ಇದ್ದಾರೆ ಅಂತ ನಿನಗೆ ಗೊತ್ತಾದ್ರೆ ಕರೆದು ಕೊಡು. ನಿಶಮ್ಯತು ಗುಣೋಪೇತಂ. ಈ ನಮನೆಯ ಸದ್ಗುಣಗಳಿಂದ ತುಂಬಿದ ಸಾಧು ವ್ಯಕ್ತಿಯ ಬಗ್ಗೆ ನಿನಗೆ ಎಲ್ಲಿಯಾದ್ರೂ ಯಾರಾದ್ರೂ ಹೇಳಿದರೆ, ಕೇಳಿಕೊಂಡ್ರೆ, ತಮ್ಮ ಪ್ರಯತ್ನೇನ ಪೂಜೆಯೇತು, ಅವನನ್ನು ಗಮ್ಮತ್ತು ಮಾಡಿ ಆದಷ್ಟು ಕಷ್ಟಪಟ್ಟಾದ್ರೂ ಪೂಜಿಸಬೇಕು. ಬ್ರಾಹ್ಮಣಂ ಸಾಧು ಸಮ್ಮತಂ. ಸಾಧು ಅಂತ ಜನರಲ್ಲಿ ಒಳ್ಳೆಯವನು ಅಂತ ಹೇಳಿ ಜನರಿಂದ ಅವನು ಪ್ರಸಿದ್ಧನಾಗಿದ್ರೆ, ಹೇಳಲ್ಪಟ್ಟಿದ್ರೆ, ತಿಳಿಸಲ್ಪಟ್ಟಿದ್ರೆ, ಅಂತಹ ಬ್ರಹ್ಮಜ್ಞಾನಿಯನ್ನು, ಭಗವದೆಚ್ಚರ ಸಂಪನ್ನನನ್ನು ದೂರಾದ ಅಹೃತ್ಯ ಸತ್ಕೃತ್ಯ ಕೇಳಿದ್ದೇನೆ, ಎಲ್ಲೂ ಕಾಶಿಯಲ್ಲಿದ್ದಾನಂತೆ, ಕರೆಸು ಅವರ ದೇವರು. ಇಲ್ಲ ಅವನು ಕೇರಳದಲ್ಲಿದ್ದಾನಂತೆ, ಬರಲಿ. ಇಲ್ಲ ಕಾಶ್ಮೀರದಲ್ಲಿ, ಆಯ್ತು. ಯಾವ ಮೂಲೆಯಲ್ಲಿ ಏನಾದ್ರೇನು, ಅತ್ತ ರಾಮೇಶ್ವರ ಆದ್ರೇನು, ಇಲ್ಲಿ ಕಾಶ್ಮೀರ ಆದ್ರೇನು, ಅಲ್ಲಿ ಕನ್ಯಾಕುಮಾರಿ ಆದ್ರೇನು, ಅಲ್ಲಿ ಹರಿದ್ವಾರ ಆದ್ರೇನು, ಎಲ್ಲಿದ್ರು ಯಾರಿದ್ರು ನಿನ್ ಗೊತ್ತಾಯ್ತಾ? ಒಬ್ಬ ಸಜ್ಜನ ಅಂತೇಳಿ ಗೊತ್ತಾಗಿ ಬಿಟ್ಟಿದ್ದಾನಲ್ಲಿ, ಕರೆದು ಬಾ. ಅವನಿಗೆ ಕರೆದು ಪೂಜಿಸಿ ಅವನನ್ನು ಆದಷ್ಟು ಕಷ್ಟದಲ್ಲಿ ಆದರೂ ಅವನನ್ನು ಸಂತೋಷಪಡಿಸಬೇಕು ಅಂತ. ಹೀಗೆ ಕೃಷ್ಣ ಮಹಾಫಲ ಪಡೆಯುವ ವಿಧಾನವನ್ನು ಹೇಳಿಕೊಟ್ರೆ, ಧರ್ಮರಾಜ ಒಂದು ಪ್ರಶ್ನೆ ಕೇಳುತ್ತಾರೆ ಬಹಳ ಚೆನ್ನಾಗಿ. ನನಗೆ ತುಂಬಾ ಧರ್ಮ ಕೇಳಿದ್ದೇನೆ, ನನಗೆ ಭೀಷ್ಮ ವಾಕ್ಯಾತ್ ಸಾರಭೂತಂ ವದಧರ್ಮಂ ಸುರೇಶ್ವರ. ದೇವರೇ, ನೀನು ಭಾರಿ ದೊಡ್ಡವ, ಎಲ್ಲರಿಗಿಂತ ಮಿಗಿಲು ನೀನು, ನನಗೊತ್ತು. ಸರ್ವೋತ್ತಮನಿರುವಾಗ ನೀನು ನನಗೆ ಭೀಷ್ಮರು ಹೇಳಿದ್ದ ಮಾತಿಗಿಂತಲೂ ಸ್ವಲ್ಪ ತೂಕ ಜಾಸ್ತಿ ಇರುವ ಅತ್ಯಂತ ಸಾರವಾದ ಸಂಗ್ರಹಭೂತವಾದ ದೊಡ್ಡ ಸಂಗತಿಯನ್ನು ಹೇಳಬೇಕಲ್ಲ ಅಂತ ಮತ್ತೆ ಒತ್ತಾಯ ಪಡಿಸ್ತಾನೆ. ಭೀಷ್ಮ ಹೇಳಿದ್ದನ್ನು ಕೇಳಿಕೊಂಡ ಧರ್ಮರಾಜ ಇನ್ನೂ ಬೇಕು ಹೇಳಿ, ಭೀಷ್ಮನಿಗಿಂತ ಮಿಗಿಲಾದ ಮಾತುಗಳು ನನಗೆ ಕೃಷ್ಣನಿಂದ ಬರಬೇಕು ಅಂತ ಕೃಷ್ಣನೇ ಭೀಷ್ಮನಲ್ಲಿ ಹೇಳಿದ್ದು ಕೇಳಿದ್ದ. ನಾನು ಯಾಕೆ ಮಾತಾಡಿದ್ದೇನೆ ಕೇಳಿದ್ರೆ, ಇಲ್ಲಿ ಅಶ್ವಮೇಧ ಪರ್ವ ನಮ್ಮದು ಚಿಂತನೆಯಲ್ಲಿ ಬಂದದ್ದು. 96 ಅಧ್ಯಾಯದವರೆಗೆ ಅಶ್ವಮೇಧದ ಯಾಗಗಳು, ನಕುಲ ಅಂದ್ರೆ ಇವ ಮುಂಗುಸಿ ಕಥೆ ಎಲ್ಲ ಬಂತು. ಅಲ್ಲಿಗೆ ಯಜ್ಞ ಮುಗಿಯಿತು. ಯಜ್ಞದ ಕೊನೆ ಪ್ರೈಸಿಂಗ್ ಎಲ್ಲ ಆಯ್ತು. ಮತ್ತೆ ಆ ಮುಂಗುಸಿ ಸತ್ತಿದ್ದು ಬಿಡಿ, ಅದು ಅನ್ಯಾಯ ಮಾಡಿದ್ರ ಕಥೆ ಎಲ್ಲ ಆಯ್ತು, ಆದರ್ಶ ಎಲ್ಲ ಆಯ್ತು, ಹೋಯ್ತು, ಇರಲಿ. ಸತ್ತು ಹಿಟ್ಟಿನ ಕಥೆಯಲ್ಲಿ ಹೇಳಿ, ಬ್ರಾಹ್ಮಣನ ಶ್ರಾದ್ದದ ಕಥೆಯಲ್ಲಿ ಹೇಳಿತ್ತು. ಅಲ್ಲಿಗೆ ಸುಮಾರಾಗಿ ಇವತ್ತು ಏನು ಸುತ್ತಂಕರ ಎಡಿಷನ್ ಅಂತ ನಾವೇನು ಹೇಳುತ್ತೇವೆ, ಭಾರಿ ಭಾರಿ ಥ್ರೂಔಟ್ ಇಂಡಿಯಾದಲ್ಲಿ ಇರತಕ್ಕ ಮ್ಯಾನ್ಯುಸ್ಕ್ರಿಪ್ಟ್ಗಳನ್ನೆಲ್ಲ ನೋಡಿ ತಯಾರು ಮಾಡಿದ್ದ ಮಹಾಭಾರತದ ಸೊತ್ತು ಅಂತ ಹೇಳ್ತೇವೆ. ಅದರಲ್ಲಿ ಅಲ್ಲಿಗೆ ಅಶ್ವಮೇಧ ಪರ್ವ ಮುಗೀತದೆ. ಅಶ್ವಮೇಧ ಯಾಗ ಆಯ್ತಲ್ಲ, ಮುಗೀತು. ಮತ್ತೆ ಧರ್ಮರಾಜ ಕೃಷ್ಣನಲ್ಲಿ ಕೇಳಿಕೊಂಡ ವೈಷ್ಣವ ಧರ್ಮದ ಕಥೆ ಅಲ್ಲಿ ಇಲ್ಲ. ಮುಂದಿನ 10-20 ಅಧ್ಯಾಯಗಳು, 1,500 ಶ್ಲೋಕಗಳಷ್ಟು. ಈಗ ವೈಷ್ಣವ ಧರ್ಮಗೀತೆ ನಾನು ಹೇಳುತ್ತಾ ಇರೋದು ಕೃಷ್ಣನ ಭಗವದ್ಗೀತೆಯಿಂದ 3 ಪಟ್ಟು ಇದೆ, ಸುಮಾರಾಗಿ 2.5 ಪಟ್ಟೊಂದು ಜಾಸ್ತಿ ಇದೆ.
1700 ಶ್ಲೋಕಗಳು, ಅದು 700 ಖಾಲಿ, ಇದು 1700, 1000 ಶ್ಲೋಕ. ನಾನು ಅದರ ಹೆಚ್ಚಿನ ಶ್ಲೋಕಗಳೆಲ್ಲ ಮುಟ್ಟಿದ್ದೇನೆ. ಇದು ಇವತ್ತಿನ ಸುತ್ತಂಕರ ಎಡಿಷನ್ ಅಲ್ಲಿ ಇಲ್ಲ, ಅಶ್ವಮೇಧ ಪರ್ವದಲ್ಲಿ ಇಲ್ಲ, ಕೊನೆಯಲ್ಲಿ ಬಿಟ್ಟಿದ್ದಾರೆ, ಬಿಟ್ಟು ಸೇರಿಸಿದ್ದಾರೆ. ಇದು ಬಾಲ, ಇದು ಸೇರಿಸಲ್ಪಟ್ಟದ್ದು ಅಂತ ಇಟ್ಟಿದ್ದಾರೆ. ಅವರದ್ದು ಕಥೆಯನ್ನು ಕೇಳಿದ್ರೆ ಸಿಕ್ಕಿದ್ದನ್ನೆಲ್ಲ ಕೊಡುವುದು ಅಂತ ಇಟ್ಟಿದ್ದಾರೆ. ಅದೊಂದು ದೊಡ್ಡ ಸಂಗತಿ, ಬಿಟ್ಟಾಗ್ಲಿಲ್ಲ. ಇದು ಇಲ್ಲ, ಇದು ಸೇರ್ಪಡೆ. ಇದು ವೈಷ್ಣವ ಧರ್ಮವನ್ನು ಸೇರಿಸಿಕೊಂಡು ವೈಷ್ಣವರು ಮಾಡಿಕೊಂಡ ಕಥೆಯನ್ನು ಒಂದು ಶರಾದೊಂದಿಗೆ ಇಟ್ಟಿದ್ದಾರೆ ಅವರು. ಇಲ್ಲಿ ಆಗಿದ್ರೆ ಕೇವಲ ವಿಷ್ಣು ಧರ್ಮ ಕೇಳುತ್ತಾ ಇದ್ದಾನೆ. ನೋಡಿ, ವಿಷ್ಣು ಧರ್ಮ ಕೇಳುತ್ತಾ ಇದ್ರು. ಕೃಷ್ಣ ಮಧ್ಯೆಯಲ್ಲಿ ಹರಪೂಜೆಯನ್ನು, ಶಿವಚಿಂತನೆಯನ್ನು ಕೊಟ್ಟಿದ್ದಾನೆ, ನೆನಪಿಟ್ಕೊಳ್ಳಿ. ಅದಕ್ಕೆ ಉತ್ತರ ಕೊಟ್ಟಿದ್ದಾನೆ ಯಾಕೆ ಏನು ಅಂತ ಪ್ರಕರಣದಲ್ಲಿ, ಧರ್ಮರಾಜನೇ ಆಗುವಾಗ. ಆದ್ರೆ ಇವ ಅದನ್ನೂ ಇಟ್ಟುಕೊಳ್ಳದೆ ಇದು ಕೇವಲ ವೈಷ್ಣವರು ಮಾಡಿಕೊಂಡ ಒಂದು ಇರಾದೆ ಅನ್ನುವ ನೆಲೆಯಲ್ಲಿ ಆಕ್ಷೇಪ ಮಾಡುವಂತೆ. ಅದು ದೊಡ್ಡ ಅರ್ಥ ಅಲ್ಲ ಬಿಡಿ, ಹೇಳಿದ್ರೂ ನಮಗೆ ಪುಣ್ಯವೇ ಇರಲಿ, ಯಾಕೆ ಜಿಜ್ಞಾಸೆ ಹುಟ್ಟುತ್ತೆ. ವಾಸ್ತವವಾಗಿ ಅಲ್ಲಿ ಇಲ್ಲ. ಆದರೂ ಕೆಲವು ಕಡೆ ಸಿಕ್ಕಿದೆ ಅಂತ ಇಟ್ಟಿದ್ದಾರೆ. ಆಯ್ತಲ್ಲ ಅರ್ಥ, ಕೆಲವು ಕಡೆ ಸಿಕ್ಕಿದೆ ಅಂತ. ಆ ಕೆಲವು ಮ್ಯಾನ್ಯುಸ್ಕ್ರಿಪ್ಟ್ನವರು ಕೊನೆಯಲ್ಲಿ ಬರ್ಕೊಂಡಿದ್ದಾರೆ ಏನು ಅಂತ, ಇಲ್ಲಿಗೆ ಅಶ್ವಮೇಧ ಪರ್ವ ಮುಗಿದಾಗಿ ಇತ್ತು, ಆದ್ರೆ ಏನು ಉಳಿದದ್ದನ್ನು ನಾನು ಗುರುತಿಸಿಕೊಂಡೆ, ಅದಕ್ಕೆ ಬೇರೆ ಕಡೆಯಿಂದ ಇದ್ದು ತಂದದ್ದನ್ನು ಬರೆದೆ ಅಂತ ಹೇಳ್ತಾರೆ. ಅವನು ಬೇರೆ ಕಡೆಯಿಂದ ಸಂಪಾದನೆ ಮಾಡಿ ಬರ್ತಿದ್ದಾನೆ. ಮ್ಯಾನ್ಯುಸ್ಕ್ರಿಪ್ಟಿನವನು ಸಹ ಅವನಿಗೂ ಸಸೂತ್ರ ಸಿಗಲಿಲ್ಲ ಕೆಲವು ಕಡೆ, ಯಾಕೆಂದ್ರೆ ಆವಾಗಲೇ ಅದನ್ನು ತೆಗೆದಿದ್ದಾರೆ. ಅದು ಇದೆ ಅಂತ ನನಗೇನು ಗ್ಯಾರಂಟಿ ನೀವು ಕೇಳ್ತಿರಲ್ಲ. 2 ಅಂಶದಿಂದ. ಒಂದು, ಮಹಾಭಾರತದ ಬಗ್ಗೆ ಸಂಗ್ರಹವಾಗಿ ಕೊಟ್ಟ ಆಚಾರ್ಯ ಮಧ್ವರು ಅವರೇನ್ ಹೇಳ್ತಾರೆ, ಅಶ್ವಮೇಧ ಯಾಗ ಮುಗಿದ ನಂತರ ಅಥ ಅಂತ ಹಾಕ್ತಾರೆ. ಅಥ ಅಂದ್ರೆ ಮತ್ತೆ, ಇದು ಬೇರೆ ಅಂತ, ಇದು ವಿಶೇಷ ಅಂತ, ಇದು ಗೌಜಿದೆ ಅಂತ, ಇದು ಮಂಗಳವಾದ ಚಿಂತನೆ ಅಂತ. ಅಶ್ವಮೇಧ ಯಾಗ ಮಾಡಿದ ಧರ್ಮರಾಜ ಮುಗಿಸಿದ ನಂತರ ಅಥ ಪೃಷ್ಠ ವಾಸುದೇವ, ಕೃಷ್ಣನನ್ನೇ ಮಾತಾಡಿಸಿದ್ದಾನೆ, ವೇದವ್ಯಾಸನಲ್ಲ. ಯಾವಾಗ? ಸುರ ವಿಪ್ರಾದಿ ಸಂಸದಿ, ದೇವತೆಗಳು ಇದ್ದಾರೆ, ಋಷಿಗಳು ಇದ್ದಾರೆ, ಬ್ರಾಹ್ಮಣರು ಇದ್ದಾರೆ, ಜನಸಾಮಾನ್ಯರು ಇದ್ದಾರೆ, ಮಂದಿ ಮಾಗದವರು ಇದ್ದಾರೆ, ಮನೆ ಮಂದಿಗಳು ಇದ್ದಾರೆ. ಎಲ್ಲರಿರುವಾಗ ಸಭೆಯಲ್ಲಿ ಕೇಳಿ. ನೋಡಿ, ಅರ್ಥ ಆಯ್ತಲ್ಲ? ಎಲ್ಲರಿದ್ದಾಗ ಕೇಳಿದ್ದಾನೆ. ಕೇಳಿದ್ದಕ್ಕೆ ಅದು ಆಯ್ತು ಅಂತ ಹೇಳಿ ಜಗಾದೇಶ ಪ್ರಭು ಸಂಭ್ರಷ್ಟ ಯುಧಿಷ್ಠಿರೇನ, ಧರ್ಮರಾಜ ಕೇಳಿದ್ದಕ್ಕೆ ತುಂಬಾ ಖುಷಿಯಿಂದ ಜಗಾದ ಅಶೇಷತಃ ಪ್ರಭು ಎಲ್ಲ ಉತ್ತರಗಳನ್ನು ಕೊಟ್ಟಿದ್ದಾನೆ ಅಂತ. ಮಧ್ವಾಚಾರ್ಯ ಏನು ಉತ್ತರ ಕೊಟ್ಟಿದ್ದಾರೆ, ಏನು ಪ್ರಶ್ನೆ ಕೇಳಿದ್ದಾರೆ ಅಂತ ಹೇಳಲಿಕ್ಕೆ ಹೋಗ್ಲಿಲ್ಲ. ಅದು ಮೂಲದಲ್ಲಿ ಉಂಟಲ್ಲ, ನೋಡಿಕೊಳ್ಳಿ ಅಂತ. ಹಾಗಾದ್ರೆ ಮೂಲದಲ್ಲಿ ಇಲ್ಲ ಅಂತ ಅದನ್ನು ನೋಡಿಕೊಳ್ಳಿಕ್ಕುಂಟ? ಪ್ರಕರಣ ನಡೆಯದಿದ್ರೆ ಹೇಳಲಿಕ್ಕುಂಟ? ವಿಸ್ತಾರವಾಗಿ ಧರ್ಮರಾಜ ಕೇಳಿದ್ದಾನೆ, ಅದನ್ನು ಬಹಳ ಸ್ಪಷ್ಟವಾಗಿ ಕೃಷ್ಣ ಉತ್ತರಿಸಿದ್ದಾನೆ ಅನ್ನುವ ವಿಷಯವನ್ನು ಪ್ರತ್ಯೇಕವಾಗಿ ಇಲ್ಲಿ ಗುರುತಿಸಿದ್ದಾರೆ. ಆನಂತರ ಬಂದಿರತಕ್ಕ ವಾದಿರಾಜರು ತನ್ನ ಲಕ್ಷಾಲಂಕಾರದಲ್ಲಿ ಇಲ್ಲಿನ ಅನೇಕ ಶ್ಲೋಕಗಳಿಗೆ ಅರ್ಥ ಬರೆದಿದ್ದಾರೆ. ಇಲ್ಲಿನ 10 ಅಧ್ಯಾಯಗಳನ್ನಿಲ್ಲ ಅನೇಕ ಶ್ಲೋಕಗಳನ್ನು ಪ್ರತೀಕಗಳನ್ನು ಹಿಡಿದು ಅರ್ಥ ಬರೆದದ್ದರಿಂದ ಇದು ಇತ್ತು, ಅವೈಲೇಬಲ್, ಸಿಕ್ಕಿದೆ ಎನ್ನುವುದು ಅರ್ಥ ಆಯಿತು. ಅದನ್ನು ಎಷ್ಟೋ ಪ್ರತಿಕಾರರು ಇದು ವೈಷ್ಣವ ಧರ್ಮ ಅಂತ ಮೂಗು ಮುರಿದು ಬಿಟ್ಟದ್ದು, ಬದಿಗಿಟ್ಟದ್ದು. ಬೇಕೆಂದಲೇ ಅದನ್ನು ದುಡಿದ್ದು, ಆದ್ರೆ ಉಳಿದಿದೆ ಎನ್ನುವುದು ಸಂತೋಷ. ಹಾಗಾಗಿ ನೋಡಿ, ಇಲ್ಲಿ ಧರ್ಮರಾಜನ ಒಂದು ಪ್ರಶ್ನೆ, ಭೀಷ್ಮರು ಹೇಳಿದ್ದಕ್ಕಿಂತಲೂ ಮಿಗಿಲು ನನಗೊಂದು ಬೇಕು ಅಂತ ಕೇಳಿದ್ದಾನೆ ಅಂತ. ಇದು ವಿಶೇಷ. ಅಂದ್ರೆ ಕೃಷ್ಣನಲ್ಲಿ ಅಲ್ಲ ಅಷ್ಟೆಲ್ಲ ಭೀಷ್ಮ ರಾಶಿಗಟ್ಟಲೆ 20,000 ಶ್ಲೋಕದಲ್ಲಿ ಹೇಳಿದ ನಂತರ, ಪೂರ್ವ ಧರ್ಮಗಳ ಬಗ್ಗೆ ಬಂದ ನಂತರ ಕೃಷ್ಣನಲ್ಲಿ ಅಂತ ಕೇಳಿದ್ರಿ? ಅಲ್ಲಿ ವಿಷ್ಣು ಧರ್ಮ ಬಂದಿದೆ, ಆಪಧರ್ಮ ಬಂದಿದೆ, ದಾನ ಧರ್ಮ ಪರವಾಗ್ಲೇ ಒಂದು ಬಂದಿದೆ ಅಲ್ಲಿ ದೊಡ್ಡ ಮಟ್ಟಿನಲ್ಲಿ, ಮತ್ತೆಂತದಿಲ್ಲಿ ಅಂತ. ಅದಕ್ಕೆ ಹೇಳಿದ್ದು ಧರ್ಮರಾಜನೇ ಹೇಳ್ತಾನೆ, ಭೀಷ್ಮರಿಗಿಂತ ಮಿಗಿಲಾಗಿ ನನಗೊಂದು ಬೇಕು ಅಂತ ಕೇಳುತ್ತಾ ಇದ್ದೇನೆ. ಅವನು ಒಪ್ಪಿಕೊಂಡಿದ್ದಾನೆ. ಧರ್ಮರಾಜ ಹೇಳಿದ್ದಲ್ಲ, ನಾನು ಎಲ್ಲಾ ಋಷಿಗಳದ್ದು ಕೇಳಿದ್ದೆ, ನಿನ್ನದು ಬೇಕು ನನಗೆ, ನೀನೇ ಹೇಳಬೇಕು ನಿನ್ನ ಧರ್ಮವನ್ನು ಅಂತ ಹೇಳಿ ಹಠ ಮಾಡಿದ್ದಾನೆ. ಅದರಿಂದ ಅಥ ಪೃಷ್ಟ ವಾಸುದೇವ ಸುರ ವಿಪ್ರಾದಿ ಸಂಸದಿ ಯುಧಿಷ್ಠಿರೇನ ಸಂಹೃಷ್ಟ, ಕೋಪ ಮಾಡಿಕೊಳ್ಳಿಲ್ಲ, ತುಂಬಾ ಖುಷಿ ಆಯ್ತು ಅವನಿಗೆ. ಜಗಾದ ಅಶೇಷತಃ, ಎಲ್ಲವನ್ನು ಪ್ರತ್ಯೇಕವಾಗಿ ಪ್ರಭು ಸಮರ್ಥನಾಗಿ ಎಲ್ಲವನ್ನು ತಿಳಿಸಿಕೊಟ್ಟಿದ್ದಾನೆ ಅಂತ ಮಾತು ಹೇಳುತ್ತಾ, ಹಾಗಾಗಿ ನಾನು 2 ಕಡೆಯಿಂದ ಆಚಾರ್ಯರು ಗಮನಿಸಿದ್ದಾರೆ, ವಾದಿರಾಜರು ಎತ್ತಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ಬೇರೆ ಉಳಿದ ಕಡೆಯಲ್ಲಿ ಪ್ರಿಂಟ್ ಅಲ್ಲಿ ಬಂದಿದೆ, ಸುತ್ತಂಕರಿಗಿಂತ ಹಿಂದಿನ ಪ್ರಿಂಟುಗಳಲ್ಲಿ ಬಂದಿದೆ. ಅದೊಂದು ವಿಷಯ. ಸುತ್ತಂಕರ್ ಇವತ್ತೀಚೆಗೆ ಮಾಡಿದ್ದು ಪುನಾದಲ್ಲಿ, ಅದಕ್ಕೆ ಹಿಂದಿನ ಮೆಡ್ರಾಸು, ಆನಂತರ ಕುಂಭಕೋಣ ಇಂಥ ಕಡೆಯಲ್ಲೆಲ್ಲ ಪ್ರಿಂಟ್ ಆದ ಮಹಾಭಾರತಗಳಲ್ಲೆಲ್ಲ ಆಲ್ರೆಡಿ ಕಂಟಿನ್ಯೂ ಆಗಿದೆ.
ಅದು ಗಮನಿಕೆಯಲ್ಲಿ ಸ್ಟಾರ್ ಮಾರ್ಕ್ ಅಲ್ಲಿ ಕೆಳಗಡೆ ಏನು ಬಂದಿಲ್ಲ. ಹಾಗಾಗಿ ಗಡಿಬಿಡಿ ಮಾಡಿಕೊಳ್ಳಬೇಡಿ, ಇಲ್ಲದ್ದನ್ನು ಹೇಳುತ್ತಾನೆ ಅಂತ ತಿಳ್ಕೊಳ್ಬೇಡಿ. 16 ಎಪಿಸೋಡ್ಗಳು ಹೆಚ್ಚಾಗಲಿ ಕಾರಣ ವೈಷ್ಣವ ಧರ್ಮದ ಒಂದು ವಿಶೇಷತೆಯಿಂದ. ಅದನ್ನು ನಾನು ಮತ್ತೆ ಹೇಳ್ತೇನೆ ಕೊನೆಗೆ ಅಂತ ಸುಮ್ಮನೆ ಕೂತಿದ್ದೆ, ಹೇಳಿದ್ದೇನೆ ಬರುವಾಗಲೇ ಆರಂಭದಿಂದಲೇ ಇದರ ಔಚಿತ್ಯ ಕೊನೆಗಿದೆ ಅಂತ ಹೇಳತ್ತ. ಈಗ ಕೇಳಿದ್ದಕ್ಕೆ ಕೃಷ್ಣ ಮತ್ತೆ ಊಟದ ಬಗ್ಗೆ ಮಾತಾಡಿದ, ಅನ್ನದ ಬಗ್ಗೆ ಮಾತಾಡ್ತಾನೆ. ದೊಡ್ಡ ಸಂಗತಿ ಹೇಳಬೇಕು ಹೇಳಿದ್ದೆಲ್ಲ. ಅನ್ನೇನ ಧಾರ್ಯತೆ ಸರ್ವಂ ಜಗದೇತಚ್ಚರಾಚರಂ ಅನ್ನಾತ್ ಪ್ರಭವತಿ ಪ್ರಾಣ ಪ್ರತ್ಯಕ್ಷಂ ನಾಸ್ತಿ ಸಂಶಯ. ಅನ್ನ ಗೊತ್ತು ತಾನೆ ನಿನಗೆ, ಊಟ. ಕಲಿಯುಗದಲ್ಲಿ ಅನ್ನಕ್ಕೆ ಪ್ರಾಧಾನ್ಯ ಎನ್ನುವುದರ ಬಗ್ಗೆಯೂ ಮಾತು ಪುರಾಣದಲ್ಲಿ ಬಂದಿದೆ. ಅಂದ್ರೆ ಕೃಷ್ಣ ಹೇಳುತ್ತಾನೆ, ಅನ್ನದಲ್ಲಿಯೇ ಎಲ್ಲವೂ ನಿಂತದ್ದು, ಜಗತ್ತು ಪೂರ್ತಿ ಊಟದಲ್ಲಿಯೇ ಕೂತಿದೆ. ಅನ್ನ ಇಲ್ಲದಿದ್ರೆ ತ್ರಾಣ ಇಲ್ಲ, ಪ್ರಾಣ ಇಲ್ಲ, ಬದುಕಿಲ್ಲ, ಮುಂದುವರಿಕೆ ಇಲ್ಲ, ಧರ್ಮ ಇಲ್ಲ, ದಾನ ಇಲ್ಲ. ಅದನ್ನ ಅನ್ನ ಪ್ರಧಾನವಾಗಿದೆ. ಊಟ ಕೊಡಬೇಕು ಅಂದಾಗ ಮನೆ ಮಂದಿ ತಿನ್ನುವುದು ಬೇಡವಾ? ಬಂದ್ರೆ ಅವರೆಲ್ಲ ಮಾಡುವುದು ಹೇಗೆ? ದಿನ ಬೈತಾರೆ ಕೆಲವೊಮ್ಮೆ ಮನೆಯಲ್ಲಿ. ಯಾರಿಗಾದ್ರೂ ಏನಾದ್ರೂ ಕೊಡು ಮಾಡು ಹೇಳಿದ ತಕ್ಷಣ ಇದೆಂತದು ಅಂಗಡಿಯ, ಇದು ಹೋಟೆಲ, ಇದು ಧರ್ಮಛತ್ರವ, ಇದೆಂತ ಧರ್ಮಶಾಲೆಯ, ಇದು ಮಠವ, ಮಂದಿರವ ಕೇಳ್ತಾನೆ. ಕೃಷ್ಣ ಹೇಳ್ತಾನೆ, ಕಳತ್ರಂ ಪೀಡಯಿತ್ವ ಅದು ದೇಶೇ ಕಾಲೇಚ ಶಕ್ತಿತಃ ದಾತವ್ಯಂ ಭಿಕ್ಷವೇ ಚಾನ್ನಂ ಆತ್ಮನಃ ಭೂತಿಮಿಚ್ಚದ. ತನ್ನ ಏಳಿಗೆಗೋಸ್ಕರ ತಾನು ಖಂಡಿತವಾಗಿಯೂ ಭಿಕ್ಷುಕನಿಗೆ, ಬೇಡಿದವನಿಗೆ, ಯತಿಗೆ, ಮನೆ ಬಾಗಿಲಿಗೆ ಬಂದವನಿಗೆ ಅನ್ನವನ್ನು ಕೊಡಬೇಕು, ತಿನ್ಲಿಕ್ಕೆ ಕೊಡಬೇಕು. ಅಲ್ಲ, ಬಂದಿದ್ದಾನೆ ತಿನ್ಲಿಕ್ಕಿಲ್ಲ, ಹಸುವೆ ಆಗಿದೆ, ನಿಂತಿದ್ದಾನೆ, ನಮ್ದು ಖಾಲಿಯಾಗಿದೆ ತಿಂದು ಹೇಳಿದ್ರೆ ಆಗುದಿಲ್ಲ, ಇನ್ನು ಮಾಡಿಸಿ ಆದ್ರೂ ಕೊಡು. ಹೆಂಡತಿ ಬೈತಾಳೆ, ಪರವಾಗಿಲ್ಲ ಬೈಗಳು ತಿನ್ನು, ಬೈದು ನಿನಗಲ್ವಾ. ಕೆಲವು ಬಂದವರಿಗೆ ಬೈತಾಳೆ, ಬಾಯಿ ಮುಚ್ಚಿರ್ಬೇಕು. ಯಾಕೆಂದ್ರೆ ಒಳ್ಳೇದಾಗಲಿಕ್ಕೆ, ಅವನು ಬಂದದ್ದೇ ನಮಗೆ ಒಳ್ಳೇದು ಮಾಡಲಿಕ್ಕೆ. ಒಬ್ಬ ಬೇಡುವವ ಮನೆ ಬಾಗಿಲು ಎದುರು ಬಂದು ಬೇಡಿದಾಗ ಒಂದು ದೊಡ್ಡ ಮಾತು ಹೇಳ್ತಾರಂತೆ. ಏನು ಅಂದ್ರೆ, ನಾನು ಬೇಡುತ್ತಾ ಇದ್ದೇನೆ, ನೀನು ಕೊಡುವವನಾಗಿದ್ದೀಯ, ನೀನು ಕೊಟ್ಟು ಕೊಡುವವನಾಗಿ ಹುಟ್ಟಿ ಬಾ, ನನ್ನಾಗಿ ಬೇಡುವವನಾಗಿ ಬಾರದಿರು ಅಂತ. ಜನ್ಮಾಂತರದಲ್ಲಿ ಕೊಡ್ಲಿಕ್ಕ ದರಿದ್ರ ಭಾವಾಚ್ಚ ಕರೋತಿ ಪಾಪಂ ಪಾಪ ಪ್ರಭಾವ ಪುನರೇತಿ ಜನ್ಮ ಪುನರ್ ದರಿದ್ರ ಪುನರೇವ ಪಾಪಿ ಅಂತ. ನೀನು ಕೊಡದೆ ಪಾಪಿಯಾಗಿ ದರಿದ್ರನಾಗಿ ಜನ್ಮಾಂತರದಲ್ಲಿ ನನ್ನಂತೆ ಬೇಡುವ ಬದುಕು ಬರದಿರಲಿ ನಿನಗೆ. ಕೇವಲ ಬೇಡುವುದಲ್ಲ, ಇಲ್ಲಿ ಬ್ರಹ್ಮಚಾರಿಯಾಗಿ ಬೇಡಿದಾಗ, ಭಿಕ್ಷುಕನಾಗಿ ಯತಿಯಾಗಿ ಬಂದಾಗ ಬಹಳ ಎತ್ತರ ಇದೆ. ಅವರಿಗೊಂದು ಧರ್ಮ ಇದೆ, ಸಮಾಜದಲ್ಲಿ ಬೇಡುವ ಧರ್ಮ ಇಬ್ಬರಿಗಿದೆ, ಒಬ್ಬ ಓದುಗನಿಗೆ, ಒಬ್ಬ ಎಲ್ಲವನ್ನು ಬಿಟ್ಟು ತೊರೆದವನಿಗೆ. ಅದರಿಂದ ಭಿಕ್ಷುಕ ಆದ್ರೆ ಇವತ್ತಿನ ಒಂದು ಬೆಗ್ಗರನ್ನು ಯೋಚನೆ ಮಾಡಿಕೊಳ್ಳಬೇಡಿ. ಆ ಅರ್ಥದಲ್ಲಿ ಹೇಳಿದ್ದಲ್ಲ ನಾನು. ವಾಸ್ತವವಾಗಿ ಯತಿಗಳು ಬಂದಾಗ ನಿಜವಾಗಿ ಭಿಕ್ಷುಕ ಅಂದ್ರೆ ಅವನು, ಭಿಕ್ಷು ಅಂದ್ರೆ ಅವನು, ಯತಿ ಸನ್ಯಾಸಿ ಎಲ್ಲವನ್ನು ತೊರೆದವ, ಅಂತವನಿಗೆ ಒಂದು ತುತ್ತೂಟ. ಅವನು ಟೋಟಲ್ 8 ತುತ್ತೂಟ ಮಾಡ್ಲಿಕ್ಕೆ ಅಧಿಕಾರ ಅವನಿಗೆ ಇಡೀ ದಿನದಲ್ಲಿ. ಹಾಗಾಗಿ ನೀನೊಂದು ತುತ್ತು ಕೊಟ್ರೆ ಇನ್ನು 6 ಮನೆಯಲ್ಲಿ ಸಿಕ್ಕಿದ್ರೆ ಸಾಕವನಿಗೆ, ಅದರ ಆಚೆಗೆ ಬೇಡ ಅವನಿಗೆ. ಹಾಗಾಗಿ ಒಂದಿಷ್ಟು ತುತ್ತಾದ್ರೂ ಕೊಡ್ಲಿಕ್ಕೆ ಸ್ವಲ್ಪ ಕಮ್ಮಿ ಆಗುತ್ತೆ. ನಿನ್ನ ತಟ್ಟೆಯಿಂದ ಕೊಡು, ನಿನ್ನ ಹೆಂಡತಿ ತಟ್ಟೆಯಿಂದ ಕೊಡು, ಮಕ್ಕಳಿಂದ ಕೊಡು. ಯಾವಾಗಂತ ಹೇಳುವುದಿಲ್ಲ ಇವರು. ದೇಶೇ ಕಾಲೇಚ ಅಂತಾನೆ. ಒಳ್ಳೆ ದೇಶ, ಒಳ್ಳೆ ಕಾಲ ಬಂದಾಗ ಅದು ಬಿಡಬೇಡ. ಶಕ್ತಿ ಮೀರಿ ಕೊಡು, ನಿನ್ನ ಕೈಲಾದಷ್ಟು ಕೊಡು. ಉಪವಾಸ ಬಿದ್ದಾದ್ರೂ ಕೊಡ್ಲಿಕ್ಕೆ ಉಂಟು ಹೇಳ್ತಾನೆ ನೋಡಿ ರಂತಿದೇವನ ಕಥೆಯನ್ನು ನೋಡಿದಾಗ. ಹಾಗಾಗಿ ಅನ್ನದಾನಕ್ಕೆ ಹೆಚ್ಚು ಮಹತ್ವ ಇದೆ. ಅದರಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ಇದೆ. ಮುಖ್ಯವಾಗಿ ಪ್ರಜಾಪತಿ ಚತುರ್ಮುಖನ ಕ್ಷೇತ್ರ ಅದು ಅಂತ. ಅದು ಶ್ರಾಂತಂ ಪಾತ್ರಂ ಅಧ್ವ ಪರಿಶ್ರಾಂತಂ ಬಾಲಂ ವೃದ್ಧ ಮತಾಪಿವ. ದಾರಿಯಲ್ಲಿ ಬಂದಿದ್ದಾನೆ, ಆಯಾಸಗೊಂಡಿದ್ದಾನೆ, ಪಯಣಿಗನಿದ್ದಾನೆ. ಅವನು ಮಗುವೇ ಇರಲಿ, ಸಣ್ಣವನೇ ಇರಲಿ, ಬ್ರಹ್ಮಚಾರಿಯೇ ಇರಲಿ, ವೃದ್ಧನೇ ಇರಲಿ, ಮುದುಕನೇ ಇರಲಿ, ಎಂತವನೇ ಆಗಲಿ, ಅರ್ಚಯೇತ್ ಗುರುವತ್ ಪ್ರೀತ. ಖುಷಿಯಲ್ಲಿ ಅವನನ್ನು ಗುರುಗಳು ಬಂದಿದ್ದಾರೆ ಅಂತ, ದೊಡ್ಡವರಿದ್ದಾರೆ ಅಂತ, ದೇವರ ಪ್ರತೀಕ ಇದ್ದಾರೆ ಅಂತ ತುಂಬ ಖುಷಿಯಿಂದ ಅವನನ್ನು ಮನ್ನಿಸಬೇಕು, ಬರಮಾಡಿಸಬೇಕು. ಗೃಹಸ್ಥ ಗೃಹಮಾಗತ, ಮನೆಗೆ ಬಂದವನನ್ನು ಅತಿಥಿಯನ್ನಾಗಿಸಿಕೊಂಡು ಅವನಿಗೆ ಬೇಕಾದ್ದನ್ನು ಕೊಡಬೇಕು. ಕೋಪ ಮಾಡಬಾರದು. ಕ್ರೋಧ ಉತ್ಪಾದಿತಂ ಮಿತ್ವ, ಸಿಟ್ಟು ಬರ್ತದೆ, ಈಗ ಒಬ್ಬ ಬಂದದ್ದಷ್ಟೇ ಅಂತ ಕೆಲವೊಮ್ಮೆ ಇರ್ತದೆ. ತಡವಾಗಿ ಬಂದಿದ್ದಾನೆ ಇನ್ನೊಮ್ಮೆ ಇರ್ತದೆ. ಇವತ್ತೇನು ಮಾಡದಿದ್ದ ದಿವಸವೇ ಬಂದ ಅಂತ ಒಮ್ಮೆ ಕೋಪ ಆಗ್ತದೆ. ಬೈಗೊಳಿದ್ದ ದಿವಸವೇ ಏನಾದ್ರು ಹಾಳಾದ ದಿವಸವೇ ಗಲಾಟೆ ಆಗುತ್ತೆ. ಆದ್ರೆ ಕೋಪ ಬಂದರೂ ಸಿಟ್ಟು ಮಾಡಿಕೊಳ್ಳದೆ, ಸುಶೀಲ ವೀತ ಮತ್ಸರ, ಒಳ್ಳೆ ಆಚರಣೆಯಲ್ಲಿ ಮತ್ಸರ ಕುದಿ, ಹೊಟ್ಟೆ ಕುದಿ ಕಿಚ್ಚು ಮಾಡಿಕೊಳ್ಳದೆ, ಅರ್ಚಯೇತ್ ಅತಿಥಿಂ ಪ್ರೀತಃ ಪರತ್ರೈತ ಭೂತೆ. ಜನ್ಮಾಂತರದಲ್ಲಿ ಸೌಕರ್ಯ ಬರಲಿಕ್ಕೋಸ್ಕರ ಈಗ ಖಂಡಿತವಾಗಿ ಅವರನ್ನು ಭಗವತ್ ಪ್ರತೀಕರನ್ನಾಗಿಸಿಕೊಂಡು ಚೆನ್ನಾಗಿ ಮೆಚ್ಚಿಸಬೇಕು, ಊಟ ಹಾಕಿಸಬೇಕು. ಬರುವಾಗ ಏನಪ್ಪ ನೀನು ಎಂತವನು, ಯಾವಾಗ ಕೊಡ್ಬೇಕು ನಿನಗೆ, ಎಲ್ಲಿಂದ ಬಂದೆ, ಅಲ್ಲಿರ್ಲಿಲ್ಲ ಎಂತ ವಿಚಾರಿಸಬೇಡ. ನಪೃಚ್ಛೇದ್ ಗೋತ್ರ ಚರಣಂ, ಬಂದದ್ದೆಲ್ಲಿಂದ, ಹೋಗುವುದೆಲ್ಲಿಗೆ, ಯಾವ ಗೋತ್ರದವ, ಯಾವ ಮೂತ್ರದವ, ಅದೆಲ್ಲ ಪರಿಚಯ ನಿನಗೆ ಬೇಡ.
ಯಾಕೆಂದ್ರೆ ಅವನು ಕೇಳಿಕೊಳ್ಳುವುದು, ನೀನು ಅಲ್ಲಿಗೆ ಹೊರಟಿದ್ದ ಅದಲ್ಲಿ ಉಂಟಲ್ಲ ಊಟ, ಅಲ್ಲಿಂದ ಬಂದಲ್ಲಿ ಊಟ ಮಾಡಿ ಬರುವುದಿತ್ತಲ್ಲ, ಅದು ಏನು ಕೇಳಬೇಡ. ಎಲ್ಲಿ ಹೋಗ್ತಿ, ಯಾಕೆ ಬಂದೆ, ಎಲ್ಲಿಂದ ಬಂದೆ ಇಲ್ಲ, ಮಾತಾಡಿಸಬೇಡ, ಕೇಳಬೇಡ. ಓದಿದ್ಯಾ, ಅಕ್ಷರ ಬರ್ತದ, ಕತೆ ಎಂದದು ಕೇಳಬೇಡ. ನಾದೀತಂವಾ ಕದಾಚನ, ಜ್ಞಾನಿಯೋ ಅಜ್ಞಾನಿಯನ್ನು ಕೇಳಬೇಡ. ಹಸಿವೆ ಆಗಿದೆ, ಮನೆ ಬಾಗಿಲಿಗೆ ಬಂದಿದ್ದಾನೆ, ಮಧ್ಯಾಹ್ನದ ಹೊತ್ತು ಪಯಣಿಗ, ಆಯಾಸ ಪಟ್ಟಿದ್ದಾನೆ, ಊಟ. ಅಲ್ಲ, ಅವನು ಜಾತಿ ಗೊತ್ತಾಗೋದಿಲ್ಲ ನೋಡುವಾಗ. ಇರ್ಲಿ, ಚಂಡಾಲೋವ ಶಪಾಗೋವ, ಯಾರಾದ್ರೇನು, ಕಾಲೇ ಯಹ ಕಶ್ಚಿದಾಗತಃ ಅನ್ನೇನ ಪೂಜನೀಯ ಸ್ಯಾತ್ ಪರತ್ರಿತ ವಚ್ಚದು. ನಿನ್ನತ್ರ ಮತ್ತೇನು ಮಾಡ್ಲಿಕ್ಕೆ ಹೇಳಲಿಲ್ಲ, ಊಟ ಕೇಳಿತ್ತು. ಊಟಕ್ಕೆ ಹಾಕುವಾಗ ಯಾರೇನು ಕೇಳಲಿಕ್ಕೆ ಹೋಗ್ಬೇಡ. ಅವನು ಚಂಡಾಲನೇ ಇರ್ಲಿ, ಜಾತಿ ಭ್ರಷ್ಟನೇ ಇರ್ಲಿ, ಎಲ್ಲ ತೊರೆದವನೇ ಆಗಲಿ, ನಾಯಿ ಬೇಯಿಸಿ ತಿನ್ನುವವನೇ ಆಗಲಿ, ಈಗ ಹಸಿವಾಗಿ ಮನೆ ಬಾಗಿಲು ಬಂದಿದ್ದಾನಲ್ಲ, ಕೊಟ್ಟು ಬಿಡು ನೀರನ್ನು, ಕೊಟ್ಟು ಬಿಡು ಊಟವನ್ನು. ಅದೇ ನಾನೇ ನಂದಿದೇವನ ಕಥೆಯಿಂದ ಭಾಗವತ ಬಹಳ ದೊಡ್ಡದಾಗಿ ಉಲ್ಲೇಖ ಮಾಡುತ್ತೆ. ಈ ಆತಿಥ್ಯವನ್ನು ಮಾಡಿದವರಿದ್ದಾರೆ ಇತಿಹಾಸದಲ್ಲಿ, ಹೌದು ಅಂತ ತೋರಿಸಲಿಕ್ಕೆ ಅಲ್ಲಿದೆ, ಬಂದವರಿದ್ದಾರೆ. ಕೆಲವೊಮ್ಮೆ ಧರ್ಮದೇವತೆ ಪ್ರಶ್ನೆ ಮಾಡಲಿಕ್ಕೆ, ಪರೀಕ್ಷೆ ಮಾಡಲಿಕ್ಕೆ ಬಂದ, ಯಾರಿಗೊತ್ತು, ನಾಯಿಯನ್ನು ಹೇಳ್ಕೊಂಡು ತಂದ. ಹಾಗಾಗಿ ಯಾರಾದರೇನು ಅಂತ ಕೃಷ್ಣ ಹೇಳುತ್ತಾನೆ, ಇದು ದೊಡ್ಡ ಧರ್ಮ, ಸಾರಭೂತವಾದ ಧರ್ಮ ಅಂತ ಹೇಳ್ತಾನೆ. ಮತ್ತೆ ಬರುವಾಗ ಬಂದಿದ್ದಾನೆ, ಗೊತ್ತಾಗಿ ಬರ್ತಾ ಇದ್ದಾರೆ ನೋಡಿ, ಗುಡ್ಡೆಯಲ್ಲಿ ಕೆಲವೊಮ್ಮೆ ಮನೆ ತಗ್ಗಿನಲ್ಲಿ ಇರುತ್ತದೆ, ದಾರಿ ಗುಡ್ಡೆಯಲ್ಲಿ ಇರ್ತದೆ, ಮೇಲಿಂದ ಬರುವವರು ಕಾಣ್ತಾರೆ ಕೆಲವೊಮ್ಮೆ. ನಾನೇ ಎಷ್ಟೋ ಕಡೆ ನೋಡಿದ್ದೇನೆ, ಕೇಳಿದ್ದೇನೆ, ಅದನ್ನು ಅವ್ರು ಹೇಳೋದು ಕೇಳಿದ್ದೇನೆ. ಆಚಾರ ಬರ್ತಾ ಇದ್ದಾರೆ ಅಂತ. ನನಗಾದ್ರೂ ಉಡುಪಿ ಆಚಾರ ಅಂತ ಕರೀತಿ, ಎಲ್ಲಿಯಾದ್ರೂ ಹೋದ್ರೆ ಉಡುಪಿ ಆಚಾರ ಬರ್ತಾ ಇದ್ದಾರೆ ಅಂತ ಹೇಳಿ ದೂರದಲ್ಲಿ ಕರೆದು ಹೇಳ್ತಿದ್ರು. ಆಗ ಬೇರೆ ಮಾಡ್ತಿರ್ಲಿಲ್ಲ ಅಂದ್ರೆ ಗೊತ್ತಾಗುದು, ಗುಡ್ಡೆಯಲ್ಲಿ ಇಳಿದು ಬರುವಾಗ, ನಡ್ಕೊಂಡು ಬರುವಲ್ಲಿ ದೂರದಲ್ಲಿ ಕಾಣುತ್ತೆ, ಪೇಟೆಯಲ್ಲಿ ಕಾಣುತ್ತೆ, ಗುರುತಾಗತ್ತೆ. ಹಳ್ಳಿಯವರು ತುಂಬಾ ಚೆನ್ನಾಗಿ ನೋಡ್ತಾರೆ. ಹಾಗೆ ಯಾರಾದ್ರೂ ಬರುವುದು ದೂರದಲ್ಲಿ ನೋಡಿ ಬಾಗಿಲು ಹಾಕಿದ್ರೆ ಏನಾಗತ್ತೆ, ಪಿಧಾಯತು ಗೃಹದ್ವಾರಂ ಭುಂಕ್ತೆ ಯೋನ್ನಂ ಪ್ರಹೃಷ್ಟವತ್ ಸ್ವರ್ಗದ್ವಾರ ಪಿಧಾನಂ ವೈ ಕೃತಂ ತೇನ ಯುಧಿಷ್ಠಿರ. ಬಾಗಿಲು ಹಾಕಿ ಮನೆಯೊಳಗೆ ಯಾರಿಲ್ಲ ಅಂತ ಒಮ್ಮೆ ಹಾಗೆ ಆಯ್ತಲ್ಲ, ಬಾಗಿಲು ಹಾಕಿ ಮನೆಯೊಳಗೆ ಕೂತು ಹೇಳಿದ್ಲು ಮತ್ತೆ ಒಳ ಕೂತವಳು, ಯಾರಿಲ್ಲ ಅಂತ. ಹೌದು, ಯಾರಿಲ್ಲ ಗೊತ್ತಾಗತ್ತೆ, ಈಗ ತಾನೇ ಹೊರಗೋದದ್ದಲ್ಲ ಅಂತ ಹೇಳ್ತಾರೆ ಇವ ಬಂದವ. ಹೇಗೆ ಗೊತ್ತಾಯ್ತು ನಿನಗೆ ಅಂತ ಒಳಗಿಂದ ಮತ್ತೆ ಕೇಳುತ್ತಾರೆ, ಕೇಳುದು ಒಳಗಿಂದ. ಅಗುಳಿ ಎಲ್ಲಾಡ್ತಾ ಉಂಟಲ್ಲ ಅಂತಾನೆ. ಹಿಂದೆಲ್ಲ ಸರಪಳಿ ಇತ್ತು, ಬಾಗಿಲು ಹಾಕಿದ ತಕ್ಷಣ ಸದ್ದು ಕೇಳ್ತದೆ, ಬಾಗಿಲು ಹಾಕಿದ್ದು ಆ ಸರಪಳಿ ಎಲ್ಲ ಆಡ್ತದೆ. ಈಗೆಲ್ಲ ಸರಪಳಿ ಇಂತಿಲ್ಲ, ಕೀಲು ಇಲ್ಲ, ಬೀಗ ಗೊತ್ತಾಗುದಿಲ್ಲ, ಹಾಕಿದ್ದು ಬಾಗಿಲು ಹಾಕಿದ್ದು ಎಲ್ಲಿಯೂ ಗೊತ್ತಾಗುದಿಲ್ಲ ಕೆಲವೊಮ್ಮೆ. ಇರ್ಲಿ, ಹಿಂದೆಲ್ಲ ಅವನು ಹೇಳುದು ಸರಪಳಿ ಎಲ್ಲ ಆಡ್ತಾ ಉಂಟಲ್ಲ, ಅದು ನೀವೀಗ ತಾನೇ ಹಾಕಿದ್ದು ಬಾಗಿಲೊಂದು ಗೊತ್ತಾಗುತ್ತೆ ಅಂತ. ಹೌದು, ನಿನಗೇ ಗೊತ್ತು ಒಳಗಿದ್ದೇನೆ ಹೊರಗಿದ್ದೇನೆ ಅಂತ ಕೇಳ್ತಾಳದು ಮತ್ತೆ. ಹೌದಲ್ಲ, ಎಲ್ಲಿಯೂ ಸಹ ಸರಪಳಿಯನ್ನು ಹೊರಗಿದ್ದುಕೊಂಡು ಹೇಳ್ಕೊಂಡು ಸಿಕ್ಕಿಸಿ ಹೋಗ್ತಾರಲ್ಲ, ಜೋತಾಡಿಸಿ ಬಿಡುವುದಿಲ್ಲಲ್ಲ, ಅದರಿಂದ ಒಳಗಿದ್ದೀರಿ ಗೊತ್ತಾಯ್ತು ಅಂದಂತೆ. ಸರಪಳಿಯ ಕತೆ, ಹೊರಗೆ ಸರಪಳಿ ಇರುತ್ತೆ, ಅದನ್ನು ಸಿಕ್ಕಿಸ್ಲಿಕ್ಕೆ ಬಾಗಿಲಲ್ಲಿ ದಾರಂದದಲ್ಲಿ ಒಂದು ಚೀಲಕ್ಕೆ ಇರುತ್ತೆ, ಅದಕ್ಕೆ ಸಿಕ್ಕಿಸಿದ ನಂತರ ಅದಕ್ಕೆ ಬೀಗ ಹಾಕ್ಲಿಕ್ಕೆ ಹಿಂದಿನ ಕತೆ. ಒಳಗಿಂದ ಕೀಲಕ್ಕೆ ಅಮ್ಮೆಸ್ತಾರೆ ಅದಕ್ಕೆ. ಮರದ ಬಾಗಿಲಲ್ಲಿ ಮರದ ಕುಟ್ಟಿ ಇರ್ತದೆ, ಅಡ್ಡ ಹಾಕಿ ಬಿಟ್ರೆ ಮುಗಿದೋಯ್ತು. ಒಳಗಿಂದ ಕೀಲ ಹಾಕುವುದು, ಹೊರಗಿಂದ ಸರಪಳಿ ಹಾಕುವುದು, ಕ್ರಮ ಆಗಿ ಹಿಂದೆ. ಇದೆಲ್ಲ ಗಮ್ಮತ್ತು ಬಹಳ ಚೆನ್ನಾಗಿ ಪ್ರಶ್ನೋತ್ತರದಲ್ಲಿ ತೋರಿಸ್ತಾರೆ. ಹಾಗೆ ಒಂದೊಮ್ಮೆ ನೀವು ಬಾಗಿಲು ಹಾಕಿ ಬರುವಾಗ ಯಾರಿಲ್ಲ ಎನ್ನುವ ಸಂಜ್ಞೆಯಲ್ಲಿ ನೀವು ಒಂದೊಮ್ಮೆ ಕೂತ್ರೆ ನಿಮಗೆ ಸ್ವರ್ಗದ ಬಾಗಿಲು ಹಾಕಿದೆ ಎಂದು ಅರ್ಥ. ಅಂದ್ರೆ ನಿನ್ನ ಮನೆ ಬಾಗಿಲು ಹಾಕಿ ನೀನು ಊಟ ಮಾಡಿದೆಯಾ, ಸ್ವರ್ಗದ ಬಾಗಿಲು ನಿನಗೆ ಹಾಕತ್ತೆ, ನೀನೇ ಹಾಕಿಕೊಂಡೆ ಅಂತ ಹೇಳ್ತಾರೆ. ಸ್ವರ್ಗದ ಬಾಗಿಲು ತೆರೀಲಿಕ್ಕೋಸ್ಕರ ಮನೆ ಬಾಗಿಲು ತೆರೆದಿಡು, ಬಂದವರಿಗೆ ಊಟ ಹಾಕು, ತಿನಿಸಿಕೊಡು, ಕಳಿಸಿಬಿಡು. ಯಾರೇ ಆಗಲಿ ಎಲ್ಲರೂ ಪ್ರೀತರಾಗ್ತಾರೆ. ಪಿತೃನ್ ದೇವಾನ್ ಋಷಿನ್ ವಿಪ್ರಾನ್ ಅತಿಥೀಂಷ್ಟ ನಿರಾಶ್ವರಯಾನ್ ಯೋ ನರಃ ಪ್ರಣಯತ್ಯನ್ನೈ ತಸ್ಯ ಪುಣ್ಯ ಫಲಂ ಮಹತ್. ಅನ್ನದಾನವನ್ನು ಮಾಡುವ ಮೂಲಕ, ಪಿತೃಗಳಿಗೆ ಶ್ರಾದ್ದದ ಮಾಧ್ಯಮದಲ್ಲಿ, ದೇವತೆಗಳಿಗೆ ಚರು ಆಹುತಿಯ ನೆಲೆಯಲ್ಲಿ, ಋಷಿಗಳಿಗೆ ಬಲಿಹರಣದ ಕ್ರಮದಲ್ಲಿ, ಅತಿಥಿಗಳಿಗೆ ಊಟ ಮಾಡುವ ರೀತಿಯಲ್ಲಿ ಅನ್ನದ ಸಮಾರಾಧನೆ ಮಾಡಿದರೆ ಏನು ಪುಣ್ಯ ಹೇಳುವ, ಎಷ್ಟು ಪುಣ್ಯ ಅಂತ ತಿಳಿಸುವ ಮಹತ್ತರವಾದಂತಹ ಪುಣ್ಯ ಆತನಿಗೆ ಲಭ್ಯವಾಗುತ್ತೆ. ಹೀಗಾಗಿ ಅತ್ಯಂತ ಪ್ರಶಸ್ತವಾದ ಧರ್ಮರಾಜ ಸ್ಪೆಷಲ್ ಆಗಿ ಕೇಳಿದ್ದಕ್ಕೆ ಕೃಷ್ಣ ಅನ್ನದ ಒಂದು ಮಹತ್ತಿಗೆಯನ್ನು ಹೇಳ್ತಾ ಬಹಳ ಚಂದವಾಗಿ. ಯಾಕೆಂದ್ರೆ ಧರ್ಮರಾಜನಿಗೆ ಆ ನಕುಲೋಪಾಖ್ಯಾನ ಕೇಳಿ ಸ್ವಲ್ಪ ಅಧೀರನಾದ. ತನ್ನ ಯಜ್ಞದಲ್ಲಿ ಬಂಗಾರ ಆಗಲಿಲ್ಲಲ್ಲ ಮೈ ಅನ್ನುವ ನೆಲೆಯಲ್ಲಿ ನೋಡಿಕೊಂಡಾಗ ಆಗ ಒಂದು ಮಾತು ಬರುತ್ತೆ. ಯಾಕೆಂದ್ರೆ ವೈಷ್ಣವ ಮಾಡಿದ ಕರ್ಮಕ್ಕೆ ಫಲ ಜಾಸ್ತಿ. ಭಗವಂತನ